press the bell icon on the YouTube app and never miss another update. ಒಂದು 3-4 ಪ್ರಾಬ್ಲಮ್ ಉಳಿಸಿದೆ ಮಾಡಿದ್ದೀರಾ ಅಂತ ಅಂದ್ಕೊಂಡೆ ನಾನು. ಇಲ್ಲ ಸರ್, ಕೆಲವರು ಒಂದೆರಡು ಕಷ್ಟ ಆಗಿದ್ದಾವೆ ಸರ್ ಅಂಥೇಳಿ ಹೇಳ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಲೆಫ್ಟ್ ಪ್ರಾಬ್ಲಮಲ್ಲಿ ಒಂದು 3-4ನ್ನ ಹೆಲ್ಪ್ ಮಾಡ್ತೀನಿ. ಟುಡೇ ವಿ ಹ್ಯಾವ್ ಟು ಸ್ಟಾರ್ಟ್ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರೇಷನ್ಸ್. ಬಿಫೋರ್ ದ್ಯಾಟ್ ಲೆಟ್ ಮೀ ಕ್ಲಾರಿಫೈ ಯುವರ್ ಡೌಟ್ಸ್. ಅ ಸ್ಟೂಡೆಂಟ್ ಹ್ಯಾಸ್ ಫೇಸ್ಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮಲ್ಲಿ dx ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇದೆ. ಈ ಥರ ಕೊಟ್ಟಾಗ ಡಿನಾಮಿನೇಟರ್ ಆಗಲಿ ನ್ಯೂಮರೇಟರ್ ಆಗಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇದೆ ಹೊರ ತೊಗೊಂಡ್ಬಿಡ್ಬೇಕು. ನೋಡಿ, ಡಿ ಎಕ್ಸ್ ಡಿವೈಡೆಡ್ ಬೈ ನಾನೇನು ಮಾಡ್ತೀನಿ, ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್. ಅರ್ಥ ಆಗಲಿ ಅಂತ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್. ಲೆಫ್ಟ್ ಸೈಡಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಯಾಕೆ ಅಂದರೆ ಹೈಯೆಸ್ಟ್ ಪವರ್ ಈಸ್ ಎಕ್ಸ್ ಕ್ಯೂಬ್ ಹಿಯರ್. ಸೊ ಐ ಗೆಟ್ dx divided by, when x cube is taken outside, what is left? 1 by x square minus 1. Just put 1 by x square minus 1 is equal to t. Then differentiate ಮಾಡಿದ್ರೆ minus 2 divided by x cube with respect to x is equal to dt. Differentiate with respect to x. 1 by x d by dx of 1 by x to the power of n. You must know this. That is equal to minus n. ಇಲ್ಲಿ ಏನಿರುತ್ತೆ ಅದೇ ಬರೀಬೇಕು. ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಸೇ ಡಿಫರೆನ್ಷಿಯೇಷನ್ ಆಫ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 1 by x square, that is minus 2 divided by x cube. Say differentiation of 1 by x to the power of say 5, that is minus 5 divided by x to the power of 6. By differentiation of 1 by x to the power of n is minus n by x to the power of n plus 1. ಇಲ್ಲ ಸರ್ ಬೇಡ ಅಂತಂದರೆ x to the power of minus 2 ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಡ, ನಿನಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ n ಇಂಟು ಎಕ್ಸ್ ಟು ದಿ ಪವರ್ ಆಫ್ ಏನು ಬರೀತೀಯ n ಮೈನಸ್ 1. ಸೊ ಮೈನಸ್ 2 ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 3. ಅರ್ಥ ಆಯ್ತು ಅಂತ ಅನ್ಕೋಬೋದಲ್ವಾ? ಸೊ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಡಿ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಇದೆ. ಡಿ ಎಕ್ಸ್ by x cube is equal to ಏನಾಗುತ್ತೆ ಮೈನಸ್ ಡಿ ಟಿ ಬೈ 2 ಆಗುತ್ತೆ. ಸೊ ದಿಸ್ ಇಂಟಗ್ರಲ್ ಬಿಕಮ್ಸ್ ಮೈನಸ್ ಆಫ್ ಡಿ ಟಿ ಬೈ 2 ಹೊರಗೆ ಹಾಕೋಣ ಇಂಟು ಟಿ, ಸಾರಿ ಡಿವೈಡೆಡ್ ಬೈ ಟಿ ಆಯಿತು. ಮೈನಸ್ 1 by 2 ಹೊರಗೆ ತಗೋ. 1 by ಟಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗ್ತಾ ಇದೆ ಲಾಗ್ ಆಫ್ ಮಾಡ್ ಟಿ. ಇಂಡೆಫಿನಿಟ್ ಇಂಟಗ್ರಲ್ ಇದೆ, ಪ್ಲಸ್ ಸಿ ಬರೀಬೇಕು. So your answer is minus 1 by 2 log of t. t ಎಷ್ಟು ಕೊಟ್ಟಿದ್ದಾರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೆಯಾ? 1 divided by x square minus 1 plus c. ಈ ಥರ ಕಾಮನ್ ತೊಗೊಂಡು ಮಾಡೋ ಲೆಕ್ಕಗಳು. ಥರ್ಡ್ ಪ್ರಾಬ್ಲಮ್ ಕೂಡ ಅದೇ ರೀತಿ ಇದೆ. ಟೇಕ್ ಎಕ್ಸ್ ಸ್ಕ್ವೇರ್ ಔಟ್ಸೈಡ್. ಥರ್ಡ್ ಪ್ರಾಬ್ಲಮಲ್ಲಿ ಹಿಂಟ್ ಕೊಟ್ಟಿರ್ತೀನಿ ಅಷ್ಟೇ. ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಐ ಅಲ್ಲ, ಯು ಮಸ್ಟ್ ಟೇಕ್ ವಾಟ್ ಇಸ್ ಹೈಯೆಸ್ಟ್ ಪವರ್ ಇನ್ ದಿಸ್? ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಇಂಟು ಎಕ್ಸ್ ಆಯಿತು. ದೆನ್ ರೂಟ್ ಆಫ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಬರ್ಕೊಂಡಿದ್ರೆ ಎ ಬೈ ಎಕ್ಸ್ ಆಯಿತು ಮೈನಸ್ 1. ಅರ್ಥ ಆಯ್ತು? ಅದು ಮಾಡಬೇಕು, ನೀವು ಮಾಡಬೇಕು. ಸೊ ಆಮೇಲೆ ನೀಟಾಗಿ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಅವ್ರು. ಏನಂತ ಹೇಳಿದ್ದಾರೆ? ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎ ಬೈ ಎಕ್ಸ್ ಮೈನಸ್ 1ಅಲ್ಲಿ ಪುಟ್ ಎ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಕೊಟ್ಟಿದ್ದಾರೆ. ನೀವು ಮಾಡ್ಕೋಬೇಕು ಅದನ್ನು. ಯು ಮಸ್ಟ್ ಕ್ಯಾರಿ ದ್ಯಾಟ್. ಓಕೆ, ಲೈಕ್ ದಟ್. ಸೆಕೆಂಡ್ ಕ್ವಶನಲ್ಲಿ ಸೆಕೆಂಡ್ ಕ್ವಶನ್ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಸೆಕೆಂಡ್ ಕ್ವಶನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಬರಲ್ಲ. ಇಂಟಗ್ರಲ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ ಎ plus root of x plus b. This is again indefinite integral rationalizing the denominator. Multiply and divide by root of x plus a minus root of x plus b. Divide ಮಾಡಿ rationalizing the denominator ಮಾಡ್ಕೋಬೇಕು. ನೋಡಪ್ಪ, ಇದನ್ನು
ಮಾಡಿದ್ದೀರ ಅಂತ ಅನ್ಕೋಣ. ಎ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟಿ ಹಾಕಿದರೆ ಅಥವಾ ಎ ಬೈ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಟಿ ಹಾಕಿದರೆ ಡಿಫ್ರೆನ್ಷಿಯೇಟ್ ಮಾಡ್ತೀಯ. ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಇಸ್ ಡಿ ಟಿ ಬೈ ಎ. ಡಿ ಟಿ ಡಿವೈಡೆಡ್ ಬೈ ಮೈನಸ್ 1 ಬೈ ಎ ರೂಟ್ ಆಫ್ ಟಿ ಆಯಿತು. ಒನ್ ಬೈ ರೂಟ್ ಟಿ ಇಂಟಗ್ರೇಷನ್ ಇಸ್ 2 ರೂಟ್ ಟಿ. ಸೊ ಮೈನಸ್ 1 ಬೈ ಎ 2 ರೂಟ್ ಟಿ. ಸೊ ಯುವರ್ ಆನ್ಸರ್ ಮೈನಸ್ 2 ಬೈ ಎ ರೂಟ್ ಆಫ್ ಟಿ ಏನು ಬರ್ಕೊಂಡಿದೆಯಾ, ಎ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಸಿ. ಈ ಥರ ಕಂಪಲ್ಸರಿ 2 ಮಾರ್ಕ್ಸಲ್ಲಿ ಕೇಳ್ತಾ ಇರ್ತಾರೆ. ಕ್ವಶನ್ ನಂಬರ್ 3 ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಿಕೊಂಡ್ರೆ ನ್ಯೂಮರೇಟರ್ ಏನು ಬಂತಮ್ಮ ಸರ್, ರೂಟ್ ಆಫ್ ಎಕ್ಸ್ ಪ್ಲಸ್ ಎ ಮೈನಸ್ ರೂಟ್ ಆಫ್ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರ್ಕೊಂಡ್ರೆ ಎಷ್ಟಾಗುತ್ತೆ, ಎ ಪ್ಲಸ್ ಬಿ ಆಯ್ತು. ಎಕ್ಸ್ ಪ್ಲಸ್ ಎ ಪ್ಲಸ್ ಹೇಳ ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ ಬಿ ಇಷ್ಟು ಬಂತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎ ಮೈನಸ್ ಬಿ ಉಳಿಯುತ್ತೆ, ಹೊರಗಡೆ ಹಾಕು. 1 ಡಿವೈಡೆಡ್ ಬೈ ಎ ಮೈನಸ್ ಬಿ ದೆನ್ ಇಂಟಗ್ರೇಟ್. ಎಕ್ಸ್ ಪ್ಲಸ್ ಎ ಇದೆ ಅಲ್ವಾ, ಅದನ್ನು ಎಕ್ಸ್ ಪ್ಲಸ್ ಎ ಟು ದಿ ಪವರ್ ಆಫ್ 1/2 ಮೈನಸ್ ಎಕ್ಸ್ ಪ್ಲಸ್ ಬಿ ಟು ದಿ ಪವರ್ ಆಫ್ 1/2 ವಿತ್ ರೆಸ್ಪೆಕ್ಟ್ ಟು ಸಪ್ರೇಟ್ ಇಂಟಗ್ರೇಟ್ ಮಾಡ್ಕೊಳಪ್ಪ. ಸೊ 1 ಅಪಾನ್ ಎ ಮೈನಸ್ ಬಿ ಎಕ್ಸ್ ಪವರ್ ಎನ್, ಎಕ್ಸ್ ಪವರ್ ಎನ್. ಆಮೇಲೆ ಎಕ್ಸ್ ಪ್ಲಸ್ ಎ ಡಿಫರೆನ್ಷಿಯೇಷನ್ ಎಷ್ಟಿರುತ್ತೆ, 1 ಇರುತ್ತೆ, ಪಕ್ಕಕ್ಕೆ ಮಲ್ಟಿಪಲ್ ಆಗಿರುತ್ತೆ. ಎಕ್ಸ್ ಪ್ಲಸ್ ಬಿ ಡಿಫರೆನ್ಷಿಯೇಷನ್ ಇಸ್ 1. ಸೊ ಎಕ್ಸ್ ಪ್ಲಸ್ ಎ ಟು ದಿ ಪವರ್ ಆಫ್ 1/2 ಈಸ್ ಎಕ್ಸ್ ಪ್ಲಸ್ ಎ 1/2 ಪ್ಲಸ್ 1 ಡಿವೈಡ್ ಬೈ 1/2 ಪ್ಲಸ್ 1 ಇಸ್ 3/2 ಮೈನಸ್ ಎಕ್ಸ್ ಪ್ಲಸ್ ಬಿ ಹೋಲ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಬೈ 1/2 ಪ್ಲಸ್ 1 ದಟ್ ಈಸ್ 3/2. 3/2 ಹೊರಗೆ ತೊಗೊಂಡ್ರೆ 2 ರೆಸಿಪ್ರೋಕಲ್ ತೊಗೊಂಡ್ರೆ 2/3 ಆಗುತ್ತೆ. ಸೊ ಯುವರ್ ಆನ್ಸರ್ ಈಸ್ 2/3 ಟೈಮ್ಸ್ ಆಫ್ ಎ ಮೈನಸ್ ಬಿ. 2/3 ಕಾಮನ್ ತೊಗೊಂಡಿದ್ದೀನಿ. ಉಳಿದ ಆನ್ಸರು ಎಕ್ಸ್ ಪ್ಲಸ್ ಎ ಟು ದಿ ಪವರ್ ಆಫ್ 3/2 ಮೈನಸ್ ಎಕ್ಸ್ ಪ್ಲಸ್ ಬಿ ಟು ದಿ ಪವರ್ ಆಫ್ 3/2. ಇಂಡೆಫಿನೆಟ್ ಇಂಟಗ್ರಲ್ ಇದೆ ಪ್ಲಸ್ ಇಂಟಗ್ರೇಷನ್ ಕಾನ್ಸ್ಟೆಂಟ್ ಬರೀಬೇಕು. ಕಾಣಿಸ್ತಿದ್ದೀನಪ್ಪ ಆ ಕಡೆ. ಟೂ ಬೈ 3 ಆಫ್ ಎ ಮೈನಸ್ ಬಿ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಏನೋ ಅಂದ್ಕೊಂಡೆಪ್ಪ. ಎಕ್ಸ್ ಪ್ಲಸ್ ಎ ಟು ದಿ ಪವರ್ ಆಫ್ 3/2 ಮೈನಸ್ ಎಕ್ಸ್ ಪ್ಲಸ್ ಬಿ ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಓಕೆ, ನನ್ನ ಜೊತೆ ಬರಿತಾ ಹೋಗಿ ಸ್ವಲ್ಪ. ಒಂದು 2-3 ಇದ್ದಾವೆ, ಮುಗಿಸ್ಬಿಟ್ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಹೋಗೋಣ. ನೋಡಪ್ಪ, ಅಲ್ಲಿ 4-5 ನೀವು ಮಾಡ್ತೀರಾ. ಈಗ ಹೇಳ್ಕೊಟ್ಟಿದ್ದ ಲೆಕ್ಕನ ಅಟೆಂಡ್ ಮಾಡಿ. ಸೇಮ್ ಟೇಕ್ ದ ಹೈಯೆಸ್ಟ್ ಕಾಮನ್ ಪವರ್, ಯು ವಿಲ್ ಸಾಲ್ವ್ ಇಟ್. 9ನೇ ಲೆಕ್ಕ, ಕ್ವಶನ್ ನಂಬರ್ 9. ಕಾಸ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 4 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಸಿಗುತ್ತೆ. ಪುಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಬರ್ಕೊಂಡ್ರೆ ಬರಿತಾ ಹೋಗಿ. ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಗುತ್ತೆ ನೋಡಿದ ತಕ್ಷಣ. ಸೊ ನ್ಯೂಮರೇಟರ್ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಡಿ ಟಿ ಡಿವೈಡೆಡ್ ಬೈ ರೂಟ್ ಆಫ್ 4 ಈಸ್ ರಿಟರ್ನ್ ಆಸ್ 2 ಸ್ಕ್ವೇರ್, ಹಂಗೂ ಬರೀಬೋದು. ಅಥವಾ 4 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹಂಗೆ ಬರ್ಕೋಬೋದಾ? ಹಿಂಗೆ ಮಾಡೋಣ? ಬೇಡ ಬೇಡ ಬೇಡ, 4 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರೀಬಾರ್ದು, ತಪ್ಪಾಗುತ್ತೆ. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಬರ್ಕೊಂಡ್ರೆ 2 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಬಂತು. ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದಪ್ಪ ಇದಕ್ಕೆ? ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟಿ ಡಿವೈಡೆಡ್ ಬೈ 2 ಪ್ಲಸ್ ಸಿ. ಸೈನ್ ಇನ್ವರ್ಸ್ ಆಫ್ ಟಿ ಜಾಗದಲ್ಲಿ ಎಷ್ಟು ಬರೀಬೇಕಪ್ಪ ಸರ್? ಸೈನ್ ಎಕ್ಸ್ ಬರೀಬೇಕು. ಹೋಲ್ ಡಿವೈಡೆಡ್ ಬೈ 2 ಈಸ್ ದ ಆನ್ಸರ್. 1 ಮಾರ್ಕಲ್ಲಿ ಸಿಗ್ಬೋದು. ಹಾಗೆ 9 ಕೆಳಗಡೆ 12 ಇದೆ ನೋಡು, ಅದು ಕೂಡ
ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ರೂಟ್ ಆಫ್ 1 minus x to the power of 8. 1 minus x to the power of 8. ಅದನ್ನೇನು ಮಾಡಬೇಕು, ಸಿಂಪ್ಲಿಫೈ ಮಾಡ್ಕೋಬೇಕು. ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 minus x to the power of 4 ಸ್ಕ್ವೇರ್ ಬರ್ಕೋಬೇಕು. ಸೊ ಈಗ ಎಕ್ಸ್ ಟು ದಿ ಪವರ್ ಆಫ್ 4 ಡಿಫರೆನ್ಷಿಯೇಟ್ ಮಾಡಿದ್ರೆ ನೋಡಪ್ಪ, ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಎಕ್ಸ್ ಟು ದಿ ಪವರ್ ಆಫ್, ಇಲ್ಲಿ ಹೆಂಗೆ ನಾವು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಬರ್ಕೊಂಡ್ವೋ ಹಾಗೆ ಎಕ್ಸ್ ಟು ದಿ ಪವರ್ ಆಫ್ 4 ಇಸ್ ಈಕ್ವಲ್ ಟು ಟಿ ಬರೆಯೋಣ. ಪುಟ್ ಎಕ್ಸ್ ಪವರ್ 4 ಇಸ್ ಟಿ, ಡಿಫರೆನ್ಷಿಯೇಟ್ ಮಾಡ್ತೀಯ 4x ಕ್ಯೂಬ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಇಸ್ ಡಿ ಟಿ ಬೈ 4, ಡಿ ಟಿ ಬೈ 4 ರೂಟ್ ಆಫ್ 1 minus ಟಿ ಸ್ಕ್ವೇರ್. ಅಗೇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ಸೈನ್ ಇನ್ವರ್ಸ್. dt divided by root of a square minus x square ಅಂತ ಕಲ್ತಿದೀಯಾ. 1/4 of sin inverse of t by a plus c. What is t here? Sin inverse of t is x to the power of 4 by 1. Some students ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸ್ವಂತಕ್ಕೆ ಮಾಡಿದರೆ ಚೆನ್ನಾಗಪ್ಪ. ಮಾಡಿದ್ದೀವಿ ಸರ್, ಅಲ್ಲೊಂದಿಷ್ಟು ಬಿಡ್ತಾ ಇದ್ದೀನಿ, ಬಿಡೋದು ಬೇಡ. 10ನೇ ಪ್ರಾಬ್ಲಮ್, 10th ಪ್ರಾಬ್ಲಮ್. ಇಂಟಗ್ರೇಟ್ ಸೈನ್ ಟು ದಿ ಪವರ್ ಆಫ್ 8x ಮೈನಸ್ ಕಾಸ್ ಟು ದಿ ಪವರ್ ಆಫ್ 8x ಡಿವೈಡೆಡ್ ಬೈ 1 minus 2 sin square x cos square x. ಕರೆಕ್ಟ್ ಏನಪ್ಪ? ಹೌದು ಸರ್. ಈಗ ನ್ಯೂಮರೇಟರ್ ಚೆಕ್ ಮಾಡಿದ್ರೆ ಒಂಥರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಬರಿಬೇಕು. ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೈನ್ ಟು ದಿ ಪವರ್ ಆಫ್ 4x ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಲಾಸ್ ಆಫ್ ಇಂಡೈಸಸ್ ಅಪ್ಲೈ ಮಾಡ್ಕೊಂಡಿದೆಯಾ, ಡಿವೈಡೆಡ್ ಬೈ ಈ 1 ಸ್ವಲ್ಪ ನಾನು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರ್ಕೊಳ್ತೀನಿ. ಎಷ್ಟಾಯಿತು? 1 ಆಯಿತು. 1 ಸ್ಕ್ವೇರ್ ಇಸ್ ವಾಟ್? 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ನೋಡಪ್ಪ, ಸಿಂಪಲ್. ನಿಮ್ಮ ತಲೆಯಲ್ಲಿ ಏನು ಐಡಿಯಾ ಬರುತ್ತೋ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಕರೆಕ್ಟಾಗಿ ಮತ್ತೆ ಏನೇನಾರು ಐಡಿಯಾ ಅಲ್ಲ ಸರ್. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರಿಬೋದಲ್ವಾ? ಬರಿಬೋದು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರೆದಿದ್ದೀವಿ ಸರ್, ಡಿವೈಡೆಡ್ ಬೈ. ಈಗ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪಾಂಡ್ ಮಾಡಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟ್, ಪ್ಲಸ್ 2ab 2 ಸೈನ್ ಸ್ಕ್ವೇರ್ ಎಕ್ಸ್. ಏನಾದರೂ ಅರ್ಥ ಆಯ್ತಲ್ವಾ? ಯಾಕೆ ಹಿಂಗೆ ಮಾಡ್ಕೊಂಡ್ವಿ ನಾವು? ಸರ್ ಇದನ್ನು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತೇಳಿ. ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಯಾಕೆ ಹಿಂಗೆ ಬರ್ಕೊಂಡ್ವಿ ಅನ್ನೋದಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬಿಡುತ್ತೆ. ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಆದಮೇಲೆ ಉಳಿತೇನೋ? ಇದಿಷ್ಟೇ ಉಳಿತು. ಇದಿಷ್ಟು ಉಳಿದ್ಮೇಲೆ ಏನಾಯಿತು? ಇದು ಕ್ಯಾನ್ಸಲ್ ಆಯಿತು. ಸೊ ಅಲ್ಲಿ ಕ್ಯಾನ್ಸಲ್ಗಳು ಆದಮೇಲೆ ಫೈನಲ್ ಉಳಿದದ್ದೇನಪ್ಪ ಅಂದರೆ ಸೈನ್ ಟು ದಿ ಪವರ್ ಆಫ್ 4. ಇದನ್ನು ಕ್ಯಾನ್ಸಲ್ ಹೊಡ್ಕೊಂತೀನಿ ನಾನೀಗ. ನೋಡಿ, ಒಂದು ಸ್ಟೆಪ್ ಇದು ಬರ್ಕೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇದು ಕ್ಯಾನ್ಸಲ್ ಆದಮೇಲೆ ಒಂದು ಸ್ಟೆಪ್ಪನ್ನು ನಾನು ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ. ದಿಸ್ ಟರ್ಮ್ ಗೆಟ್ಸ್ ಕ್ಯಾನ್ಸಲ್ಡ್ ಈಗ. ಇದು ಹೋಗ್ಬಿಡ್ತು. ಇದು ಹೋದ್ಮೇಲೆ ಇದು ಕ್ಯಾನ್ಸಲ್ ಆಯಿತು. ಉಳಿದೆಷ್ಟು? ಸೈನ್ ಟು ದಿ ಪವರ್ ಆಫ್ 4x ಮೈನಸ್ ಕಾಸ್ ಟು ದಿ ಪವರ್ ಆಫ್ 4x ಅನ್ನು ಮತ್ತೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಅದೇ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರಿತಾ ಇದೆ. ಈ ಕಡೆ ಕಾಣಿಸಲ್ಲ ಅಂತ. ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ದಿಸ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರ್ಕೊಂಡ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಕರೆಕ್ಟ್ ಸರ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೈನ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ 1 ಆಯಿತು. ಈ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಲ್ಲಿ ಮೈನಸ್ ಕಾಸ್ ಟು ಎಕ್ಸ್ ಬರ್ಕೊಳ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್.
ದಿಸ್ ಈಸ್ 1 ಹಿಯರ್ 1 ಬಂದ್ಬಿಡುತ್ತೆ. sin square x minus cos square x ಗೆ cos 2x ಫಾರ್ಮುಲಾ ಇದೆ. cos 2x is cos square x minus sin square x. ಹೊರಗಡೆ ಮೈನಸ್ ತಗೊಂಡ್ರೆ ನಿನ್ನ ಇಂಟಗ್ರೇಷನ್ ಮುಗೀತು. ಇಂಟಗ್ರೇಷನ್ ಆಫ್ cos 2x is sin 2x by 2 ಪ್ಲಸ್ ಸಿ ಅಂಥೇಳಿ ಮುಗಿಸ್ಬೋದು. ಕ್ವೆಶ್ಚನ್ ನಂಬರ್ 16 ಆಗಿದೆ. 18 17 ಮಾಡ್ಬೋದು ನೋಡಪ್ಪ. 17 ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. 17th ಕ್ವೆಶ್ಚನ್ನಲ್ಲಿ ಪುಟ್ ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟಿ ಅಷ್ಟೇ, ಬೇರೆ ಏನಿಲ್ಲ. ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದನ್ನು ಡಿಫರೆನ್ಷಿಯೇಟ್ ಮಾಡಿದರೆ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಎ, ಇದನ್ನು ಡಿಫರೆನ್ಷಿಯೇಟ್ ಮಾಡಿದರೆ ಎ ಎಕ್ಸ್ ಪ್ಲಸ್ ಬಿ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ಎ ಬಂತು, ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಸೊ ಗಿವನ್ ಪ್ರಾಬ್ಲಮ್ ಬಿಕಮ್ಸ್ ನಾವು ಗಿವನ್ ಪ್ರಾಬ್ಲಮ್ ಏನಿದೆ, ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಟು ದಿ ಪವರ್ ಆಫ್ ಎನ್ ಡಿ ಎಕ್ಸ್ ಇದೆ, ಹೌದಾ? ನಾವು ದಿಸ್ ಬಿಕಮ್ಸ್ ವಾಟ್ ನಾವು ಟಿ ಪವರ್ ಎನ್, this into dx becomes what? dt by a. f dash x ax plus b into dx becomes dt by a. So your answer 1 by a t to the power of n plus 1 by n plus 1 plus c, that is equal to 1 upon a into n plus 1 into t. ಈ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದೆಯಾ? ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1, ಈ ಥರ ಸಿಂಪ್ಲಿಫೈ ಮಾಡ್ಕೋ. ಓಕೆ ಸರ್, ಸ್ವಲ್ಪ ನೋಡಿದ ತಕ್ಷಣ ಫ್ಲ್ಯಾಶ್ ಆಗಬೇಕು. ಇಟ್ ಕಮ್ಸ್ ಓನ್ಲಿ ಬೈ ಪ್ರಾಕ್ಟೀಸ್. ವಿದ್ಯಾರ್ಥಿಗಳೇ, ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಕ್ವಶನ್ ಬರೆದಿಲ್ಲ ಅಲ್ಲಿ ಬರ್ಕೊಂಡಿದೀಯಾ ಅಂತ. 18th ಕ್ವಶನ್ನಲ್ಲಿ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಕೊಟ್ಟಿದ್ದಾರೆ. ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಎಕ್ಸ್ಪಾಂಡ್ ಮಾಡು, ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗು. ಸ್ಟಾರ್ಟ್. ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ sin cube x into bracket sin a plus b, sin a cos b plus cos a sin b cos sin a cos b plus cos a sin b. ಕರೆಕ್ಟ್. ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದೀಯಾ? ಹೌದು ಸರ್. ಡಿನಾಮಿನೇಟರಲ್ಲಿ ರೂಟ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇನ್ಸೈಡ್ ದಿಸ್ ಬ್ರಾಕೆಟ್ ಸೈನ್ ಎಕ್ಸ್ ಕಾಮನ್ ಇಲ್ಲ, ಸೈನ್ ಎಕ್ಸ್ ಕಾಮನ್ ಇಲ್ಲ. ಆದರೂ ಸೈನ್ ಎಕ್ಸ್ ಕಾಮನ್ ತೊಗೊಂಡು ಉಳಿತು ಎಷ್ಟಿಲ್ಲಿ? ಕಾಸ್ ಎ ಉಳಿತು ಪ್ಲಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಇಂಟು ಸೈನ್ ಎ. ಇದು ಫ್ಲ್ಯಾಶ್ ಆಗ್ಬೇಕು ನೋಡಿ. ಇದನ್ನು ಸೈನ್ ಎಕ್ಸಿಂದ ಮತ್ತೆ ಮಲ್ಟಿಪ್ಲೈ ಮಾಡಿ ವಾಪಸ್ ಸೇಮ್ ಬರುತ್ತೆ. ರೈಟ್ ಸೈಡಲ್ಲಿ ಕಾಮನ್ ತೊಗೊಂಡಿದ್ದೀನಿ, ಸೈನ್ ಎಕ್ಸ್ ಕಾಮನ್ ತೊಗೊಂಡಿದ್ದೀನಿ. ದೇರ್ಫೋರ್ ಏನಾಯ್ತು? ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಆಯಿತು. ಈಗ ಸೈನ್ ಎಕ್ಸ್ ಇಂಟು ಸೈನ್ ಕ್ಯೂಬ್ ಎಕ್ಸ್ ಸೈನ್ ಟು ದಿ ಪವರ್ ಆಫ್ 4 ಆಯಿತು, ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಸೊ ಉಳಿಯೋದಲ್ಲಿ ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ರೂಟ್ ಒಳಗಡೆ ವಿತಿನ್ ದ ರೂಟ್ ಏನು ಬಂತು? ಸೊ ರೈಟ್, ಕಾಸ್ ಎ ಪ್ಲಸ್ ಕಾಟ್ ಎಕ್ಸ್ ಇಂಟು ಸೈನ್ ಎ ಬಂತು. ಎ ಈಸ್ ಕಾನ್ಸ್ಟೆಂಟ್ ಇಯರ್, ಎ ಕಾನ್ಸ್ಟೆಂಟ್ ಇರುತ್ತೆ. ಸೊ ಏನು ಮಾಡೋಣ? ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮಾಡಬೇಕು, ಬೇಡ ಅನ್ನೋಲ್ಲ. ಕೋಸಿಕೆಂಟ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಕಾಸ್ ಎ ಪ್ಲಸ್ ಕಾಟ್ ಎಕ್ಸ್ ಇಂಟು ಸೈನ್ ಎ ಇದೆ.
ಇದಿಷ್ಟು ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿನಾಮಿನೇಟರ್ ಕಾಸ್ ಎ 0, ಸೈನ್ ಎ 0 ಕಾನ್ಸ್ಟೆಂಟ್ ಇರುತ್ತೆ, ಕಾಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀಯಾ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಒಂದು ಸ್ಟೆಪ್ ಪುಟ್ ಕಾಸ್ ಎ ಪ್ಲಸ್ ಕಾಟ್ ಎಕ್ಸ್ ಇಂಟು ಸೈನ್ ಎ ಇಸ್ ಈಕ್ವಲ್ ಏನಪ್ಪ ಟಿ ಅಂತ ಬರ್ಕೊ. ಬರಿತಾ ಇದ್ದೀನಿ ಸರ್. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದರೆ 0 ಪ್ಲಸ್ ಕಾಟ್ ಎಕ್ಸ್ ಡಿಫರೆನ್ಷಿಯೇಷನ್ ಈಸ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಎ ಇದೆ. ಸೈನ್ ಎ ಕಾನ್ಸ್ಟೆಂಟ್ ಅದು ಹೊರಗೆ ತಗೋಬೇಕು. ಸೈನ್ ಎ ಶುಡ್ ಬಿ ಟೇಕನ್ ಕಾನ್ಸ್ಟೆಂಟ್ ಔಟ್ಸೈಡ್. ಇಂಟು ಇದೆ ಇಲ್ಲಿ ನೋಡಿ, ಇಲ್ಲಿ ಕಾಸ್ ಎ 0 ಆಯಿತು ಪ್ಲಸ್ ಇಲ್ಲಿ ಪ್ರಾಡಕ್ಟ್ ಇದೆ ಸೈನ್ ಎ ಶುಡ್ ಬಿ ಟೇಕನ್ ಔಟ್ಸೈಡ್ ಕಾನ್ಸ್ಟೆಂಟ್. ಗೊತ್ತು ಸರ್. ಕಾಟ್ ಎಕ್ಸ್ ಡಿಫರೆನ್ಷಿಯೇಷನ್ ಇಸ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಈಗ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಮೈನಸ್ ಡಿ ಟಿ ಡಿವೈಡೆಡ್ ಬೈ ಸೈನ್ ಎ ಬರುತ್ತೆ. ಕರೆಕ್ಟ್ ಏನಪ್ಪ? ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಡಿ ಟಿ ಡಿವೈಡೆಡ್ ಬೈ ಮೈನಸ್ ಸೈನ್ ಎ ಬಂತು, ಡಿವೈಡೆಡ್ ಬೈ ರೂಟ್ ಟಿ ಆಯಿತು. ಇದಿಷ್ಟು ರೂಟ್ ಟಿ ಆಯಿತು. ಸೊ ಇವರ ಆನ್ಸರು ಮೈನಸ್ 1 ಬೈ ಸೈನ್ ಎ ಇಂಟು 1 ರೂಟ್ ಟಿ ಏನು ಬರೀತೀಯಾ 2 ರೂಟ್ ಟಿ ಬರೀತೀಯಾ. ಸೊ ಫೈನಲ್ ಆನ್ಸರ್ ಮೈನಸ್ 2 ಡಿವೈಡೆಡ್ ಬೈ ಸೈನ್ ಎ ಇಂಟು ರೂಟ್ ಆಫ್ ಟಿ. ಈ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಇಲ್ಲೇನು ಬರ್ಕೊಂಡಿರ್ತೀಯಲ್ಲ ವಾಪಸ್ ಬರೆದ್ರೆ ಆಯಿತು. ಕಾಸ್ ಎ ಪ್ಲಸ್ ಕಾಟ್ ಎಕ್ಸ್ ಇಂಟು ಸೈನ್ ಎ ಪ್ಲಸ್ ಸಿ. ಕೆಲವು ಸ್ಟೂಡೆಂಟ್ಸು ಸಾಲ್ವ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ. ಕಷ್ಟ ಆಗಿದ್ದರೆ ನಮ್ಮ ಸ್ವಲ್ಪ ಹೆಲ್ಪನ್ನು ತಗೊಳ್ಳಿ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಹೇಳ್ಕೊಟ್ಟ ಮೇಲೆ ನೋಡಿ ಬರೀಬಾರ್ದು. ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗೆಲ್ಲ ಪ್ರಾಕ್ಟೀಸ್. ಇದೊಂಥರ ಮಿಸ್ಸಿಲೇನಿಯಸ್ ಅಂದರೆ ಮಿಸ್ಸಳ್ ಬಾಜಿ ಇದ್ದಾಗ ಎಲ್ಲ ಮಿಕ್ಸ್ಡ್, ಎಲ್ಲ ಪರ್ಫೆಕ್ಟಾಗಿ ಕಲ್ತ್ಕೊಂಬಂದಿರ್ತೀರ, ಎಲ್ಲ ಮರ್ತಿರ್ತೀರ, ರಿವೈಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೋಬೇಕು. NCERT ಬುಕ್ಕಲ್ಲಿರೋ ಪ್ರಾಬ್ಲಮ್ಸೇ ನಿಮಗೆ ಆ್ಯನಲ್ ಪೇಪರಲ್ಲಿ ಇರ್ತವೆ. ಕಾಮನ್ ಎಂಟ್ರೆನ್ಸ್ ಕರ್ನಾಟಕ CETಯಲ್ಲಿ ಕೂಡ ಕೇಳ್ತಾ ಇರ್ತಾನೆ, ಅವೇ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ನೆಕ್ಸ್ಟು ಈಸಿ ಇರೋದು ಮುಗಿಸ್ಬಿಡೋಣ, ಆಮೇಲೆ ಎಂಡಿಗೆ ಫಿನಿಷ್ ಮಾಡೋಣಂತೆ. 24 ಅವೆಲ್ಲ ಒಂದೇ ಟೈಪ್ ಬರ್ತವೆ. ಓಕೆ, 24 ಬರೆದ್ಬಿಟ್ಟಿದ್ದೀನಿ. ಕಾಪಿ ದಿಸ್. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2 ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇದೆ. ನೋಡಿದ ತಕ್ಷಣ ಸ್ವಲ್ಪ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಓಕೆ, ಇದರಲ್ಲಿ ಏನು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಸಬ್ಸ್ಟಿಟ್ಯೂಷನ್ನು ಅದು ಇದು ಏನು ಗೊತ್ತಾಗೋದಿಲ್ಲ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಏನು ಮಾಡಬೇಕು? ಇದರಲ್ಲಿ ಫಸ್ಟು ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಎಕ್ಸ್ ಬಂತು. ರೂಟ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಆಯಿತು, ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4. ಫಸ್ಟ್ ಸ್ಟೆಪ್ ಕರೆಕ್ಟ್ ಸರ್. ಲಾಗ್ ಆಫ್ ಇದು ಎಕ್ಸ್ ಮೈನಸ್ ಇದೆ, ಇದು ಹಿಂಗೆ ಬರ್ಕೊಳ್ತೀವಿ. ಒಂದು ಸ್ಟೆಪ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಲಾಗ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರುತ್ತೆ. ಈ 2 ಮೇಲೆ ತಗೊಳ್ತೇವೆ. ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಇದ್ದರೆ ಎನ್ ಲಾಗ್ ಎಮ್ ಅಂತೇಳಿ ಥಿಯರಮ್ ಬರಿತೀವಿ. ವಿತ್ ದಿಸ್ ಪ್ರಾಪರ್ಟಿ ಐ ಹ್ಯಾವ್ ಯೂಸ್ಡ್. ಯಾಕೆ ಅಂತ ಕೇಳಿದ್ರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಮಗೆ ಏನು ಬರುತ್ತೆ ಅಂದರೆ ರೂಟ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಆಯಿತು. ಇಲ್ಲಿ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಪ್ಪ, ಒಂಥರ ಮ್ಯಾಚಿಂಗ್ ಸಿಗುತ್ತೆ. ಇದನ್ನು ಡಿವೈಡ್ ಮಾಡ್ಕೊ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. ಪುಟ್ 1 ಬೈ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡು. ನೆಕ್ಸ್ಟ್ ಇನ್ನು ಸಿಂಪ್ಲಿಫೈ ಮಾಡಬೇಕಲ್ಲ. ಐ ಅರೇಂಜ್ ಲೈಕ್ ದಿಸ್. ಲಾಗ್ ಆಫ್ mod ಆಫ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇಂಟು ರೂಟ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 3 ಡಿ ಎಕ್ಸ್ ಬರ್ಕೊಳ್ತೀನಿ. ಎಕ್ಸ್ ಕ್ಯೂಬ್ ಮೇಲೆ ತೊಗೊಂಡಿದ್ದೀನಿ. ಬರ್ಕೊಳ್ಳಿ, ನಿಧಾನಕ್ಕೆ ಬರ್ಕೊಳ್ಳಿ.
ಒಂದು ಸ್ವಲ್ಪ ಇನ್ನೊಂದು 3 ಪ್ರಾಬ್ಲಮ್ ಇದ್ದಾವೆ, ಲೆಂಗ್ದಿ ಇದ್ದಾವೆ. ಈಗ ಪ್ರೀವಿಯಸ್ ಮಾಡಿದ್ವಲ್ಲ ಅದಕ್ಕಿಂತ ಈಸಿ ಇಲ್ಲ. ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ದ ಇಂಟೆಲಿಜೆನ್ಸಿ ಹೌ ಯು ಆರ್ ಸಿಂಪ್ಲಿಫೈಯಿಂಗ್, ಎಷ್ಟು ಫಾಸ್ಟಾಗಿ ಸಿಂಪ್ಲಿಫೈ ಮಾಡ್ಕೊತೀಯ ಅಂತೇಳಿ. ಸೊ ಆಫ್ಟರ್ ದಿಸ್ ಪುಟ್ 1 + 1/x² = t ಬರ್ಕೊಂಡ್ರೆ ಡಿಫರೆನ್ಷಿಯೇಟ್ ಮಾಡ್ತೀಯ 0. 1/x² ಆಗಲೇ ಹೇಳ್ಕೊಟ್ಟಿದ್ದೀವಿ. 2/x³ dx = dt ಆಯಿತು. ಸೊ ಅಲ್ಲಿ x⁻³ dxಗೆ ನಮಗೇನು ಬರುತ್ತೆ ಆನ್ಸರ್ -dt/2 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟೆಗ್ರಲ್ ಆಫ್ ದಿಸ್ ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಹಿಯರ್ log t 1 + 1/x² is t into √t. √t ಜಾಗ ನಾನು whole⁻⁴ ಬರ್ಕೊಳ್ತೀನಿ. ಯಾಕಂತ ನೋಡೋಣ, x³ dx ಏನಿದೆಯಲ್ಲ ಆ ಜಾಗದಲ್ಲಿ -dt ಬರಿತೀನಿ, -1/2 × dt ಬರಿತೀನಿ. ಈಗಲೇ ಚೆಕ್ ಮಾಡಿದಾಗ ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಬೇಕು. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಯೂಸಿಂಗ್ ಬೈ ಪಾರ್ಟ್ಸ್ ರೂಲ್ ಅಥವಾ ಪ್ರಾಡಕ್ಟ್ ರೂಲ್ ಆಫ್ ಇಂಟಿಗ್ರೇಷನ್, ಪ್ರಾಡಕ್ಟ್ ರೂಲ್ ಆಫ್ ಇಂಟಗ್ರೇಷನ್. ಅದನ್ನು ಸ್ಟ್ಯಾಂಡರ್ಡಾಗಿ ಬೈ ಪಾರ್ಟ್ಸ್ ರೂಲ್ ಅಂತ ಕರಿಬೇಕಪ್ಪ, ಜಲ್ದಿ ಅರ್ಥ ಆಗಲಿ ಅಂತೇಳಿ. ಅದಕ್ಕೆ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ನೆನಪಾಗುತ್ತಾ ನೋಡೋಣ. ಈ ಥರ ಇನ್ನು 3 ಪ್ರಾಬ್ಲಮ್ ಇದ್ದಾವೆ, ಹೇಳ್ಕೊಡ್ತೀನಿ, ಕಲೀರಿ. ಬರ್ಕೊಂಡಿದ್ದೀರಾ? ಏನು ಮಾಡಿದ್ದೀವಿ ಅಂತ ನೀಟಾಗಿ ಗೊತ್ತಾಗಬೇಕು. 5 ಮಾರ್ಕ್ಸಿಗೆ ಕೇಳ್ಬೋದು, ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲಪ್ಪ. ನಿನಗೆ ಕಾಮನ್ ಆಗಿ ಏನಂದರೆ ಏನು ನಾವು ಮಾಡ್ತಾ ಇದ್ದೀವಿ, ಯಾವುದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅನ್ನೋದನ್ನು ದಟ್ ಓನ್ಲಿ ಕಮ್ಸ್ ಬೈ ಪ್ರಾಕ್ಟೀಸ್. ಮ್ಯಾಥಮೆಟಿಕ್ಸಲ್ಲಿ ತುಂಬ ಪ್ರಾಕ್ಟೀಸ್ ಬೇಕು ನೋಡಪ್ಪ, ಜೊತೆಗೆ ಥಿಂಕಿಂಗು ಬೇಕು. ಸುಮ್ಮನೆ ಪ್ರಾಕ್ಟೀಸ್ ಅಂತೇಳಿ ನೋಡಿ ಬರೆಯೋದಲ್ಲ. ಓಕೆ, ಸ್ಟಾರ್ಟ್. -1/2 ಹೊರಗೆ ಬರ್ಕೊಂಡ್ಬಿಡ್ತೀನಿ, ಫ್ಲೋರ್ ಬ್ರಾಕೆಟ್ ಹಾಕೋಣ. ಸ್ಟಾರ್ಟ್. ಇಂಟಗ್ರೇಷನ್ ಬೈ ಪಾರ್ಟ್ಸ್ ನನ್ನ ಜೊತೆ ಬರಿತಾ ಹೋಗ್ಬೇಕು. ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಇಂಟಗ್ರೇಷನ್ ಸೆಕೆಂಡ್ ಫಂಕ್ಷನ್ x⁴n, n + 1 / n + 1, 1/2 + 1, 3/2 / 3/2 minus integration of differentiation of first function. Log t differentiation is 1/t, differentiation of first function into integration of second function, that is t⁻³ divided by 3/2 with respect to t. ನೋಡಪ್ಪ, 3/2 ಡಿನಾಮಿನೇಟರ್ ಅದನ್ನು ಮೇಲೆ ತಗೋ. ಈ ಎರಡರಲ್ಲಿ 3/2 ಕಾಮನ್ ಇರೋದ್ರೆ ಫುಲ್ ಕಾಮನ್ ತೊಗೊಂಡ್ರೆ 1/2 × 2/3. ಒಂದು ಸ್ಟೆಪ್ ಜಲ್ದಿ ತೊಗೊಂಬೋಣ. 3/2 2/3 ಆಯಿತು, ಹೊರಗೆ ಹಾಕಿದ್ದೀನಿ, 2/3 ಆಯಿತು. ಲಾಗ್ t ಇಂಟು t⁻³ ಮೈನಸ್ ಇಂಟಗ್ರಲ್ ಆಫ್ ಇದು t⁻1, t⁻3/2 - 1 ಬರೆದ್ರೆ LCM 2 1/2 ಬರುತ್ತೆ. ಸೊ t⁻1/2 ವಿತ್ ರೆಸ್ಪೆಕ್ಟ್ ಟು t ಆಯಿತು. t⁻3/2 ಬೈ t⁻1, 3/2 - 1, ಸೊ 1/2. ಇದು ಮತ್ತೆ ಇಂಟಗ್ರೇಟ್ ಮಾಡಿದ್ರೆ ನಿನ್ನ ಫೈನಲ್ ಆನ್ಸರ್ ಮುಗಿಯುತ್ತೆ. 2 ಕ್ಯಾನ್ಸಲ್, 1/3 ಲಾಗ್ ಆಫ್ t ಇಂಟು t⁻3/2 ಮೈನಸ್ t⁻1/2 n + 1, n + 1 divided by n + 1. ಮತ್ತೆ ಎಷ್ಟು ಬರುತ್ತೆ? t⁻3/2 whole divided by 3/2. ಈಸಿ ಇದೆ ಸರ್, ಪ್ಲಸ್ ಸಿ ಆಯಿತು. ಇವೆರಡರಲ್ಲಿ ಕಾಮನ್ ಏನು ಬಂದ್ಬಿಡುತ್ತೆ? t⁻3/2 ಹೊರಗೆ ತಗೋ, 1/3 t⁻3/2 ಉಳಿಯೋದು ಲಾಗ್ t -2/3. ಇಷ್ಟು ಬರೆಯಪ್ಪ, ಸಾಕು, ಮುಗೀತಲ್ಲಿ. ಈಗ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. t ಏನು ಬರೆದಿಯಾ? 1 + 1/x² ಬರೆದಿದೆಯಾ? ಸಬ್ಸ್ಟಿಟ್ಯೂಟ್ ಮಾಡು, ಮಾರ್ಕ್ಸನ್ನು ಫುಲ್ ಕ್ಯಾಚ್ ಮಾಡು. 1/1/x² whole⁻³ ಲಾಗ್ ಆಫ್ 1 + 1/x². ಮೆಥಡ್ ಕಣ, ಒಂದು ಮೆಥಡ್ ಫಾಲೋ ಮಾಡಿದರೆ ಬರಿತಾ ಹೋಗಬೇಕು ಅಂತ ಅರ್ಥ. -2/3
ಎಲ್ಲ ಒಂದೇ ಮೆಥಡ್ ಇರಲ್ಲ. ಓಕೆ, ಲಾಸ್ಟ್ two problems, dear students. Tan inverse of 23rd, tan inverse of root of 1 minus x by 1 plus x. ಈಗ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗಬೇಕು. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದಾಗ ನಿಮಗಲ್ಲಿ ಏನಾದರೂ ಸಿಂಪ್ಲಿಫೈ ಮಾಡಿದ್ರೆ ಸಿಗುತ್ತಾ? ಕಾಣಿಸುತ್ತಲ್ಲಪ್ಪ, ಇಲ್ಲಿ ತನಕ ಕಾಣಿಸ್ತಾ ಇದೆ. ಈಗ ನಿಮಗೆ 1 ಮೈನಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2 ಥೀಟಾ ಫಾರ್ಮುಲಾಗಳು ಬೇಗ ಬೇಗ ಫ್ಲ್ಯಾಶ್ ಆಗಬೇಕು. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಇಲ್ಲಿ ನಮಗೆ ಇಂಟಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರುತ್ತೆ. ಇದನ್ನು ಡಿಫರೆನ್ಷಿಯೇಟ್ ಮಾಡ್ತೀಯ. ಡಿ ಎಕ್ಸ್ ಇಸ್ ಈಕ್ವಲ್ ಟು, ಫಸ್ಟ್ ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಡಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ಮೇಲೆ ಆ ಕಡೆ ಹೋಗೋಣ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ ಬರೆದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 2 ಥೀಟಾ ಇಂಟು ಡಿ ಥೀಟಾ ಇಂಟು 2 ಬರುತ್ತೆ ಡಿಫರೆನ್ಷಿಯೇಟ್ ಮಾಡಿದರೆ. ಒನ್ ಸೆಕೆಂಡ್, ಏನಾಯ್ತು ಅವಾಗ? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 minus cos 2 theta divided by 1 plus cos 2 theta. Fine. Tan inverse of 1 minus cos 2 theta is 2 sin square theta divided by 2 cos square theta. 2 cancel. Sin square by cos square is tan square. Tan inverse of tan theta. Fine. Sin square by cos square is tan square. Root tegi tan theta ಆಯಿತು. Now still I have not applied integration, dear students. Tan inverse of tan theta is what? Theta here. So now integrate theta with respect to theta. I take theta with respect to theta now. ಸೊ ಇಲ್ಲಿ ಥೀಟಾ ಏನಾಗುತ್ತೆ? ಕಾಸ್ 2 ಥೀಟಾ ಈಸ್ ಎಕ್ಸ್ ಆದರೆ 2 ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ದೇರ್ಫೋರ್ ಥೀಟಾ ಇಸ್ ಈಕ್ವಲ್ ಟು ಆಫ್ ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ದಟ್ ಬಿಕಮ್ಸ್ 1/2 ಹೊರಗೆ ಬರಲಿ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಬರ್ಕೊಳ್ತೀನಿ, ಇಂಟು ಡಿ ಥೀಟಾ ಬರೀಬೇಕಲ್ವಾ? ಹೌದು. ಒನ್ ಸೆಕೆಂಡ್, ಹಿಯರ್ dx becomes, ಬರಿಬೇಕಪ್ಪ ಸಾರಿ, dx is differentiation of cos 2 theta is minus 2 sin theta, sorry, minus 2 sin 2 theta with respect to theta. One second, I am right here. This is written like this: tan inverse of root of 1 minus x by 1 plus x with respect to x ಏನಿದೆಯಲ್ಲ, this has become how much here? 1/2 cos inverse of x dx. I have written in terms of x, purely in terms of x. No need to take d theta here because integrate with respect to x is this tan inverse of root of 1 minus x. By substitution I have converted that into theta. Now theta has become 1/2 cos inverse of x. Therefore 1/2 cos inverse x differentiate ಮಾಡಿ. Correct ಇದೆಯಪ್ಪ? ಓಕೆ. ನಾ 1/2 ಔಟ್ಸೈಡ್ ತಗೋಣ. ಮತ್ತೆ ಇಲ್ಲಿ cos inverse x into 1 ಬರ್ಕೋಬೇಕು. ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಬೇಕು ನೋಡಿ. ಅಪ್ಲೈ ಬೈ ಪಾರ್ಟ್ಸ್ ರೂಲ್. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಇಂಟಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಸಿಂಪ್ಲಿಫೈ ಮಾಡಿದ್ದೀನಿ. ಎಕ್ಸ್ ಈಕ್ವಲ್ ಟು ಕಾಸ್ 2 ಥೀಟಾ ಹಾಕೊಂಡು ಸಿಂಪ್ಲಿಫೈ ಮಾಡಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಬಂತು.
tan inverse of this becomes theta, where theta is half into cos inverse x. Variable is x here. Theta is written in terms of x. Again, I come back with tan inverse of root 1 minus x by 1 plus x with respect to x. So half cos inverse x into dx. Now take this as first function and second function. Start by parts rule. Using by parts rule. Okay. ಬೇಗ ಮುಗೀತಂತಂದ್ರೆ ನೋಡಪ್ಪ ಅಲ್ಲಿ ಲೆಕ್ಕ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಸಿಕ್ವು. ಓಕೆ, ಪ್ರಾಬ್ಲಮ್ ಇಲ್ಲ, ಸ್ಟಾರ್ಟ್ ಮಾಡಿದ್ದೀನಿ, ಮುಗಿಸ್ಕೊಟ್ಟು ಹೋಗೋಣ. ಸ್ಟಾರ್ಟ್. ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 is x ಮೈನಸ್ ಡಿಫರೆನ್ಷಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಗೊತ್ತು, ದಟ್ ಈಸ್ ಇಂಟಿಗ್ರೇಷನ್ ಆಫ್ -1 ಡಿವೈಡೆಡ್ ಬೈ ರೂಟ್ ಆಫ್ 1 minus x square correct into integration of 1 is x with respect to x. 1/2 multiply ಮಾಡಿ ಅಥವಾ ಆಮೇಲೆ ಮಾಡೋಣ. 1/2 x into cos inverse of x ಮೈನಸ್, ಇಲ್ಲೊಂದು ಸ್ವಲ್ಪ ಹಿಂಗೆ ಮಾಡೋಣ, ಮೈನಸ್ ಹೊರಗಡೆ ಇರಲಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಮಾಡ್ಕೊ ಇರಲಿ. ಈ ಡಿನಾಮಿನೇಟರ್ 1 minus x square ಡಿಫರೆನ್ಷಿಯೇಟ್ ಮಾಡಿದ್ರೆ -2x ಬರಬೇಕು. ಮೇಲ್ಗಡೆ x ಇದೆ, -2x ಮಲ್ಟಿಪ್ಲೈ ಮಾಡಿದ್ದೀನಿ, ಡಿವೈಡ್ ಬೈ -1/2. ನ್ಯೂಮರೇಟರ್ ಮಲ್ಟಿಪ್ಲೈ ಬೈ -2 ಡಿವೈಡ್ ಬೈ -2 ಮಾಡಿಕೊಂಡ್ರೆ ರೂಟ್ ಆಫ್ 1 minus x square ವಿತ್ ರೆಸ್ಪೆಕ್ಟ್ ಟು x. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ರೂಟ್ ಎಕ್ಸ್ 1/√x 2√x ಆನ್ಸರ್ ಸಿಗುತ್ತೆ. ಓಕೆ, ಎಲ್ಲಿ ಆನ್ಸರ್ ಎಲ್ಲಿ ಬರಿಲ್ಲಪ್ಪ, ಇಲ್ಲಿ ಬರಿಲ್ಲ. ಓಕೆ, so our answer half into x into cos inverse x minus 1/2 ಹಂಗೆ ಇರಲಿ into integration of dx divided by root x. Integration of dx by root x. x differentiation ಮೇಲಿದೆ ಅಂದರೆ 2√x to root of x. x ಜಾಗದಲ್ಲಿ 1 minus x square plus c ಬರೆದ್ರೆ. ಸೊ ಇವರ ಆನ್ಸರ್ ಇಲ್ಲಿ 2 ಕ್ಯಾನ್ಸಲ್ ಆಯಿತು. 1/2 x cos inverse x minus root 1 minus x square plus c is the final answer. ಬರ್ಕೊಳ್ಳಿ ಬಾ, ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೋತೀನಿ ಅಷ್ಟೇ. ಆನ್ಸರ್ ಚೆಕ್ ಮಾಡಿ. 23 ಕರೆಕ್ಟ್ ಇದೆಯಪ್ಪ. ಆಫ್ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ರೂಟ್ 1 minus x square plus c ಕರೆಕ್ಟ್ ಇದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ, ಇಂಟಗ್ರೇಟ್ ಮಾಡಿಲ್ಲ. ಬಿಗಿನಿಂಗ್ ಐ ಹ್ಯಾವ್ ನಾಟ್ ಇಂಟಗ್ರೇಟೆಡ್, ಐ ಹ್ಯಾವ್ ಜಸ್ಟ್ ಕನ್ವರ್ಟೆಡ್ ದಿಸ್ tan inverse of this in terms of theta, then theta is again written in terms of cos inverse x, then integrate with respect to x. ಸರಿ ಇದೆಯಪ್ಪ. ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಐ ಥಿಂಕ್ one more help I can do. ಮಾಡ್ತೀರಾ? ಕ್ಯಾನ್ ಯು ಅಟೆಂಡ್ ಅಂತ ತಿಳ್ಕೊಂಡು ಮೇಲ್ಗಡೆ ಇದೆ ನೋಡಿ 20, ಕ್ವಶನ್ ನಂಬರ್ 20 ಇದೆ. ಇಂಟಗ್ರಲ್ ಆಫ್ ರೂಟ್ ಆಫ್ 1 minus root x by 1 plus root x with respect to x ಇದೆ ನೋಡಿ. ಇಲ್ಲಿ ಸ್ವಲ್ಪ ಲೆಂಗ್ದಿ ಅನಿಸುತ್ತೆ, ನೋಡೋಣ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ ಅಂತ ಬರ್ಕೊಂಡ್ರೆ ಆಗಲ್ಲ, ಕೆಲಸ ಆಗಲ್ಲ. ಯಾಕಾಗಲ್ಲ? ಅಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಅಂತ ಏನೋ ಬಂದಿತ್ತು, ಸಿಕ್ತು, ಬೇಗ ಸಿಕ್ತು. ಸೊ ಇಲ್ಲೇನು ಮಾಡಬೇಕು, ಪುಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಬರ್ಕೊಂಬಿಡು. ನನ್ನ ಜೊತೆ ಬರಿತಾ ಹೋಗು, ಸ್ವಲ್ಪ ಲೆಂಗ್ದಿ ಅನಿಸ್ಬೋದು, ನೋಡೋಣಪ್ಪ. ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಹಾಕು, ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು ಟಿ ಸ್ಕ್ವೇರ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡು. ಡಿ ಎಕ್ಸ್ ಇಸ್ ಈಕ್ವಲ್ ಟು 2t ಇಂಟು ಡಿ ಟಿ ಆಯಿತು. ಸೊ ದೇರ್ ಫೋರ್ ಡಿ ಎಕ್ಸ್ ಜಾಗದಲ್ಲಿ 2t dt ಬರೆದ್ರೆ ಏನು ಬರುತ್ತೆ, ಡಿ ಟಿ ಬೈ 2 ಬರುತ್ತೆ. ಡಿ ಟಿ
ಬೈ ಟು 1/2 ಡಿ ಎಕ್ಸ್ ಜಾಗದಲ್ಲಿ ಡಿ ಟಿ ಬೈ 2 ಬರ್ಕೊಂಡೆ. ಏನು ಉಳಿತಲ್ಲಿ 1 ಮೈನಸ್ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟಿ ಅಂಡರ್ ರೂಟ್ ವಿತಿನ್ ರೂಟ್ ಬಂತು. ಈಗ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ ರೂಟ್ ಎಕ್ಸ್ ಅಂತ ಅನ್ನಕ್ಕೆ ಬರಲ್ಲ. ಈಗ 1 ಮೈನಸ್ ಟಿ ಡಿವೈಡ್ 1 ಪ್ಲಸ್ ಟಿ ಇದ್ರೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡ್ಕೊ. ಡಿನಾಮಿನೇಟರ್ 1 ಪ್ಲಸ್ ಟಿ ಇದೆ. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂದರೆ ಮಲ್ಟಿಪ್ಲೈ ಡಿವೈಡ್ ಬೈ 1 ಮೈನಸ್ ಟಿ ಮಾಡ್ಕೊ. ನ್ಯೂಮರೇಟರ್ 1 ಮೈನಸ್ ಟಿ ಇಂಟು 1 ಮೈನಸ್ ಟಿ ಇಸ್ 1 ಮೈನಸ್ ಟಿ ಹೋಲ್ ಸ್ಕ್ವೇರ್, ರೂಟ್ ಇದೆ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರ್ ರೂಟ್ ಉಳಿಯುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಆಫ್ ಇಂಟು ರೂಟ್ ಆಫ್ ನ್ಯೂಮರೇಟರ್ 1 ಮೈನಸ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. Now dear students, I have to separate this 1/2 ಹೊರಗೆ ತಗೊಂಬ. ಹೊರಗೆ ತಂದಮೇಲೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಸಿಗುತ್ತೆ ನೋಡಿ. 1 ಡಿವೈಡೆಡ್ ಸಪ್ರೇಟ್ ಮಾಡಬೇಕು. 1 ಅಂದರೆ ಡಿ ಟಿ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಇದು ಸೈನ್ ಇನ್ವರ್ಸ್ ಟಿ ಸಿಕ್ಬಿಡುತ್ತೆ, ಸೈನ್ ಇನ್ವರ್ಸ್ ಟಿ ಸಿಗುತ್ತೆ. 1/2 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಮೈನಸ್ 1/2 ಮೈನಸ್ 1/2 ಟಿ ಡಿವೈಡೆಡ್ ಬೈ ಇನ್ನೊಂದು ಟಿ ಬಿಟ್ವಲ್ಲ ಅಲ್ಲಿ 2t, dx is 2t. ಇಲ್ಲೊಂದು ಮಿಸ್ಟೇಕ್ ಆಗಿದೆ ವಿದ್ಯಾರ್ಥಿಗಳೇ, ಮಿಸ್ಟೇಕ್ ಹ್ಯಾಸ್ ಡನ್. dx is equal to 2t dt ಇದೆ. ಸೊ ನಮಗೆ 2 ಬರಬೇಕು ಮೇಲ್ಗಡೆ, 2 ಇಂಟು ಟಿ ಇಂಟು ಡಿ ಟಿ. ನೋಡಪ್ಪ ಹಿಂಗಾಗುತ್ತೆ. ಡಿ ಎಕ್ಸ್ ಜಾಗದಲ್ಲಿ 2t dt ಸರಿ ಇದೆಯಾ? ಸೊ ಈಗ ಸ್ವಲ್ಪ ಚೇಂಜ್ ಆಯ್ತದೆ. ಇಂಟಗ್ರಲ್ ಆಫ್ ಏನಾಯಿತು, 1 ಮೈನಸ್ ಟಿ ಉಳಿತದೋ ಇಂಟು ಟಿ ಡಿ ಟಿ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಸ್ವಲ್ಪನೂ ಮೈ ಮರ್ತ್ರ ಹೋಗ್ಬಿಡ್ತು ನೋಡಪ್ಪ. 1 ಪ್ಲಸ್ ಟಿ ಇಂಟು 1 ಮೈನಸ್ ಟಿ, ಮೇಲ್ಗಡೆ ಟಿ ಇದೆ. ಸೊ ನಾವು ದಿಸ್ ಬಿಕಮ್ಸ್ 2 ಇಂಟು ಮಲ್ಟಿಪ್ಲೈ ಮಾಡ್ಕೋತೀನಿ, ಟಿ ಮೈನಸ್ ಟಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಹಾಂ, ಆನ್ ದಿ ಲೈನ್ ಸಿಗುತ್ತೆ. ಈಗ ನ್ಯೂಮರೇಟರ್ ಮತ್ತು ಇದೆಲ್ಲ ಸಪ್ರೇಟ್ ಮಾಡ್ಕೊ. ಸಪರೇಟಿಂಗ್ ಏನು ಸಪ್ರೇಟ್ ಮಾಡ್ತೀಯಾ? 2 ಹೊರಗಡೆ ಇರಲಿ, 2 ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಂಬಿಡು. ಟಿ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ ಫಸ್ಟ್, ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ. ಟಿ ಸ್ಕ್ವೇರ್ ಡಿ ಟಿ ಡಿವೈಡೆಡ್ ಬೈ 1 ಮೈನಸ್ ಟಿ ಸ್ಕ್ವೇರ್ ಅಂಡರ್ ರೂಟ್. ಹಾಂ, ಈಗ ಆಗಲೇ ಚೆಕ್ ಮಾಡಿದ್ವಿ, ಡಿನಾಮಿನೇಟರ್ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ದಟ್ ಈಸ್ ಡಿ ಟಿ ಡಿವೈಡೆಡ್ ಬೈ ರೂಟ್ ಟಿ ಇತ್ತಂದರೆ 2 ರೂಟ್ ಟಿ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಪ್ಪ ಅಂತೇಳಿ. ಬಟ್ ಪ್ರೊವೈಡೆಡ್ ಡಿನಾಮಿನೇಟರ್ ಡಿಫರೆನ್ಷಿಯೇಷನ್ ಇರಬೇಕು. 1 ಮೈನಸ್ ಟಿ ಸ್ಕ್ವೇರ್ ಡಿಫರೆನ್ಷಿಯೇಷನ್ ಇಸ್ ಮೈನಸ್ 2t. ಸೊ ದೇರ್ ಫೋರ್ ಏನಪ್ಪ ಅರೇಂಜ್ ಮಾಡೋಣ? -2 ಡಿವೈಡೆಡ್ ಬೈ -2, ಮಲ್ಟಿಪ್ಲೈ ಡಿವೈಡ್ ಬೈ -2. ಯಾಕೆ ಸರ್? 1 ಮೈನಸ್ ಟಿ ಸ್ಕ್ವೇರ್ ಡಿಫರೆನ್ಷಿಯೇಷನ್ ಇಸ್ -2t, ಮೈನಸ್ ಬರೀ ಟಿ ಅಷ್ಟೇ ಇದೆ, ಮಲ್ಟಿಪ್ಲೈಡ್ ಬೈ 2 ಮಾಡಿಕೊಂಡೆ, ಕ್ಯಾನ್ಸಲ್. ಸೊ ಇವರ ಆನ್ಸರ್ ಮೈನಸ್, ಇಲ್ಲೆಲ್ಲ 2 ಕ್ಯಾನ್ಸಲ್ ಆಗಿದೆ, 2 ರೂಟ್ ಟಿ. ಹಾಂ, ಫಸ್ಟು ಆನ್ಸರ್ ಮುಗೀತು. ಇಲ್ಲಿ ಸ್ವಲ್ಪ ಗಡ್ಬಡಿದೆ, ಅರೇಂಜ್ ಮಾಡ್ಕೋಬೇಕು ನಾವು. ಇಂಟಗ್ರೇಷನ್ ಬೈ ಪಾರ್ಟ್ಸ್, ಬೈ ಸ್ಪೆಷಲ್ ಫಾರ್ಮ್ ಅಂತೇಳಿ, ಸ್ಟ್ಯಾಂಡರ್ಡ್ ಸ್ಪೆಷಲ್ ಫಾರ್ಮ್ಸ್ ಅಂತೇಳಿ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತೇಳಿ ಇಂಟಗ್ರೇಷನ್ ಬೈ ಪಾರ್ಟ್ಸಲ್ಲಿ ಚೆಕ್ ಮಾಡಿದ್ವಿ. ಅದೇ ಮೆಥಡ್ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಏನು ಮಾಡೋಣ? ಸಿಂಪ್ಲಿಫೈ ಮಾಡೋಣ ಅಷ್ಟೇ. ನ್ಯೂಮರೇಟರ್ನ 1 ಮೈನಸ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ನೋಡಪ್ಪ, ಈ ಥರ ಬರೆಯೋದು ಗೊತ್ತಾಗಬೇಕು. 1 ಮೈನಸ್ 1 ಕ್ಯಾನ್ಸಲ್ ಆಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್, ಮತ್ತೆ ಟಿ ಸ್ಕ್ವೇರ್ ಬಂತು. ಹೀಗೆ ಯಾಕೆ ಬರ್ಕೋಬೇಕು ಅಂತೇಳಿ ಇಂಟಗ್ರೇಷನ್ ಬೈ ಪಾರ್ಟ್ಸಲ್ಲಿ ಕಲಿಸಿದ್ದೀವಿ. ಮರ್ತಿದ್ರೆ ಮತ್ತೆ ರಿಪೀಟ್ ಮಾಡ್ಕೊ. ಡಿನಾಮಿನೇಟರ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕಷ್ಟೇ. ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ದಟ್ ಈಕ್ವಲ್ ಟು, ಇದನ್ನು ಸುಮ್ಮ ಬರಿತಾ ಹೋಗ್ಬೇಕು, -2 ರೂಟ್ ಆಫ್
1 ಮೈನಸ್ ಟಿ ಸ್ಕ್ವೇರ್ ಈ ಮತ್ತೆ -2 ಇಂದ ಸಪ್ರೇಟ್ ಮಲ್ಟಿಪ್ಲೈ ಮಾಡುತ್ತಾ ಹೋಗೋಣ. -2 ಇಂದ -2 1 ವಿತ್ ರೆಸ್ಪೆಕ್ಟ್ ಟು ಟಿ ಡಿ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಬರೆಯೋದು ಸ್ವಲ್ಪ ಪೇಷನ್ಸ್ ಇರಬೇಕು. ಆಯ್ತು ಸರ್. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಮಲ್ಟಿಪ್ಲೈ ಮಾಡ್ಕೊಂಬಿಡ್ತೀನಿ ನಾನು. 2 ಇಲ್ಲಿ 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಬರೆದಾಗ ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ. 1 ಮೈನಸ್ ಟಿ ಸ್ಕ್ವೇರನ್ನು ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಬರ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ನೋಡಿ. ನ್ಯೂಮರೇಟರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಮತ್ತೆ ಅದೇ ಉಳೀತು. ಅಷ್ಟು ಫ್ಲ್ಯಾಶ್ ಆಗಬೇಕಪ್ಪ, ಬರುತ್ತೆ ಆನ್ಸರ್. ಯಾಕೆ ಬರಲ್ಲ? ಸೊ -2 ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್, ಮತ್ತೆ ಇಲ್ಲಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಸೈನ್ ಇನ್ವರ್ಸ್ ಆಫ್ ಟಿ ಕಲ್ತಿದೆಯಾ? -2 ಸೈನ್ ಇನ್ವರ್ಸ್ ಆಫ್ ಟಿ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಂಟಗ್ರೇಷನ್ ಮುಗೀತು, ಇವೆಲ್ಲ ಗೊತ್ತಿರಬೇಕು ಡೈರೆಕ್ಟಾಗಿ. 2 ಸೈನ್ ಇನ್ವರ್ಸ್ ಆಫ್ ಟಿ ಮುಗೀತು. +2 ಇಂಟಗ್ರಲ್ ಆಫ್ ಒಂದು ಸ್ಟೆಪ್ ಉಳಿತೈತಲ್ಲಿ, ಒಂದು ರೂಟ್ ಕ್ಯಾನ್ಸಲ್ ಆದರೆ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ ಉಳಿಯುತ್ತೆ. ಮೇಲೆ ಬರ್ಕೊಂಡಿದ್ದೀರಾ? ಇಲ್ಲೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಪ್ಪ ಇದಕ್ಕೆ. ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದು? ಇಂಟಗ್ರಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಇಂಟಗ್ರೇಷನ್ ಬೈ ಪಾರ್ಟ್ಸಲ್ಲಿ 3 ಸ್ಟ್ಯಾಂಡರ್ಡ್ ಫಾರ್ಮ್ ತೊಗೊಂಡಿದ್ದೀವಿ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ 1, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ 1 ಅಂಡರ್ ರೂಟ್, ಇನ್ನೊಂದು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಲ್ತಿದ್ದೀವಿ. ಈಗ ನಮಗೆ ನೆಕ್ಸ್ಟು ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಎಲಿಪ್ಸ್ ಅಥವಾ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್. ಅಂದರೆ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಬರುತ್ತೆ. ಅವಾಗ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಅವಾಗ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್ ಅಂತ ಕೇಳಿದಾಗ ಈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅವಾಗ ಕೂಡ ಈ ಫಾರ್ಮುಲಾ ಗೊತ್ತಾಗಬೇಕು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಅಪ್ಲಿಕೇಶನ್ ಆಫ್ ಇಂಟಗ್ರೇಷನ್ ಸ್ಟಾರ್ಟ್ ಮಾಡಬೇಕಪ್ಪ ಅಂದು 3-4 ಪ್ರಾಬ್ಲಮ್ ಅಂದೆ ಲೆಂಗ್ದಿ ಇದ್ದಾವೆ, ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸಮಾಧಾನವಾಗಿ ಕಲೀರಿ, ಎಂಜಾಯ್ ಮಾಡಿ, ಮರಿಬೇಡಿ. ಒಂದು ಕ್ಲಾಸ್ ಎಕ್ಸ್ಟ್ರಾ ಆಗಿದೆ ಅಂತ ತಿಳ್ಕೊತೀನಿ ನಾನು. ಆ್ಯಕ್ಚುಲಿ ಇವತ್ತು ನಾನು ಅಪ್ಲಿಕೇಶನ್ಸ್ ಆಫ್ ಇಂಟಗ್ರೇಷನ್ ಸ್ಟಾರ್ಟ್ ಮಾಡಬೇಕಿತ್ತು, ಮಾಡೋಣಂತೆ. ಇದೊಂದು ಆದಮೇಲೆ ಇನ್ನೆರಡಕ್ಕಾಯ್ದು ನೀವು ಮಾಡ್ಕೊಳ್ಳೇಬೇಕು ಅದನ್ನು. ಸೊ ಈಗಿಲ್ಲಿ ಈ ಫಾರ್ಮಿಗೆ ಏನು ಬರುತ್ತೆ? ಸ್ಟ್ಯಾಂಡರ್ಡ್ ಫಾರ್ಮ್ ಬಂತು ಸರ್. x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಕಲ್ತಿದ್ದೀವಿ. ಸೈಡಿಗೆ ಬರ್ಕೊಳ್ಳಿ, ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ನಿಮ್ಮ ಆನ್ಸರ್ ಈಗಲ್ಲಿ ಇಲ್ಲಿ ಎ ಸ್ಕ್ವೇರ್ ಜಾಗದಲ್ಲಿ ಎಷ್ಟಿದೆಪ್ಪ? 1 ಇದೆ. ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಯಾವುದಿದೆ? ಟಿ ಸ್ಕ್ವೇರ್ ಇದೆ. ಇದು ನೋಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಅದು ನೋಡೋದು ಬೇಡ, ಮೈಂಡಲ್ಲಿ ಬರಬೇಕದು. ಸ್ಟಾರ್ಟ್ ಮಾಡಿ. -2 ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ -2 ದಿಸ್ ಪ್ಲಸ್ ಕೇರ್ಫುಲ್ ಆಗಿ ಹೋಗೋಣ 2 ಇಂಟು ಸರ್ ಅರ್ಥ ಆಗಿದೆ ನನಗೆ, ಚೆನ್ನಾಗಿ ಅರ್ಥ ಆಗಿದೆ ಸರ್ ಅನ್ನೋದು. x/2 ಅಂದರೆ ಯಾರು ಬರ್ತಾರೆ? t/2 ಬರ್ತಾರೆ. t/2 ರೂಟ್ ಆಫ್ ಯಾವುದು? ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ 1 ಮೈನಸ್ ಟಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಜಾಗ ಇಲ್ಲ ಅಂತೇಳಿ ಇಲ್ಲಿ ಬರೆದು ಬಿಡೋಣ, ನೀಟಾಗಿ ಕಾಣಿಸುತ್ತೆ. ಪ್ಲಸ್ ಎ ಸ್ಕ್ವೇರ್ ಬೈ 2 ಅಂದರೆ 1/2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂದರೆ t/1 ಕಂಪ್ಲೀಟ್ ಪ್ಲಸ್ ಇಂಟಗ್ರೇಷನ್ ಕಾನ್ಸ್ಟೆಂಟ್. ಈಗ ನಿಧಾನಕ್ಕೆ ಸಿಂಪ್ಲಿಫೈ ಮಾಡ್ಕೊಳಪ್ಪ. ಇದು 2 ಹೊರಗೆ ತಗೋ, ಕ್ಯಾನ್ಸಲ್ ಆಗುತ್ತೆ. -2 1 ಮೈನಸ್ ಟಿ ಸ್ಕ್ವೇರ್ ಬರಿತಾ ಇದೆಯಾ? ಪ್ಲಸ್ 2 ಕ್ಯಾನ್ಸಲ್ ಇಯರ್ t ಇಂಟು ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ 2 ಕ್ಯಾನ್ಸಲ್ ಪ್ಲಸ್ 2 ಕ್ಯಾನ್ಸಲ್ ಆದ್ರೆ ಉಳಿತು ಎಷ್ಟು? ಸೈನ್ ಇನ್ವರ್ಸ್ ಆಫ್ ಟಿ ಉಳಿತು. ಹಾಂ, -2 ಸೈನ್ ಇನ್ವರ್ಸ್ ಟಿಯಲ್ಲಿ 1 ಸೈನ್ ಇನ್ವರ್ಸ್ ಟಿ ಹೋದರೆ 1 ಉಳಿತು.
ಸೊ -2 ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ -2 ಬರೋಲ್ಲ, ಒಂದು ಹೋಯ್ತು, ಸೈನ್ ಇನ್ವರ್ಸ್ ಆಫ್ ಟಿ ಪ್ಲಸ್ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನೋಡು, ಪುಟ್ ಟಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಆದರೆ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡ. ಫೈನ್. ಇದರಲ್ಲಿ ಕಾಮನ್ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಕಾಮನ್, 1 ಮೈನಸ್ ಟಿ ಸ್ಕ್ವೇರ್ ಕಾಮನ್. ಇಲ್ಲೇನು ಉಳಿತು, -2 ಪ್ಲಸ್ ಟಿ ಉಳಿತು, ಮೈನಸ್ ಸೈನ್ ಇನ್ವರ್ಸ್ ಆಫ್ ಟಿ. ಬರ್ಕೊಂಡಿದ್ದು ಸ್ವಲ್ಪ ಲೆಂಗ್ದಿ ಇದೆಯಪ್ಪ, ಏನು ಮಾಡಿ ಬರ್ಕೊಂಬಿಡು. -1 minus t square common, -2 plus t sin y. Then finally here you get the answer, final answer. Put t is equal to root x athwa root of 1 minus x, root 1 minus x into bracket root x minus 2 minus sin inverse of root x. Okay. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳೇ, ಈಗ ನಾಳೆ ಕ್ಲಾಸಿಗೆ ಆಯಿತು, ಇದನ್ನು ಕಂಪ್ಲೀಟ್ ಮಾಡೋಣ. ನಾಳೆ ಕ್ಲಾಸಲ್ಲಿ ವೆನ್ ವಿ ಸ್ಟಾರ್ಟ್ ವಿತ್ ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸ್, ದೀಸ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಆನ್ಸರ್ಸ್ ಶುಡ್ ಬಿ ನೋನ್ ಡಿಯರ್ ಸ್ಟೂಡೆಂಟ್ಸ್. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ, ನಾನು ನಿಮಗೆ ರಿದಮ್ ಆಗಿ ನೆನ್ಪಿಡೋದು ಹೇಳ್ಕೊಟ್ಟಿದ್ದೆ ಅಂತ ಕಾಣಿಸುತ್ತೆ. ಬೇಕಿದೆ, ನಾಳೆ ಕ್ಲಾಸ್ ಬೇಕು. ಸೊ ದಯಮಾಡಿ ಎಲ್ಲರೂ ಇದನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ ಅಂತ ಫಿನಿಷ್ ಮಾಡೋಣ. ಇಂಟಗ್ರೇಷನ್ ಆಫ್ ಇದು ಫೈನಲ್ ಆನ್ಸರ್ ಮುಗೀತು. ಕರೆಕ್ಟ್ ಇದೆಯಪ್ಪ, ಚೆಕ್ ಮಾಡ್ಕೊಳ್ಳಿ. ನಾಳೆ ಕರೆಕ್ಟ್ ಅಪ್ರೋಚ್ ಮಾಡ್ತಾ ಹೋದರೆ ಬಂದೇ ಬರುತ್ತೆ ಅಂತ ಹೇಳಿದ್ದೀನಿ. ಹೌದು ಸರ್, ಹೇಳಿದ್ದೀರಾ. ಒಂದು, ದಿಸ್ ಈಸ್ ನೀಡೆಡ್ ಟು ಫೈಂಡ್ ಏರಿಯಾ ಎನ್ಕ್ಲೋಸ್ಡ್ ಬೈ say circle. X square plus y square is equal to a square, y is equal to root of a square minus x square. We need this. ಇದನ್ನು ನಾಳೆ ಕ್ಲಾಸಲ್ಲಿ ನೋಡೋಣಂತೆ. ದ ಟೋಟಲ್ ಏರಿಯಾ ವಿಲ್ ಬಿ ಈಕ್ವಲ್ ಟು 4 times ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಮ್ 0 to a ಅಂಥೇಳಿ. ಈ ಒಂದು ಸರ್ಕಲ್ ಬರುತ್ತೆ, ಆ ಫುಲ್ ಸರ್ಕಲ್ ತೊಗೊಂಡ ಡಿವೈಡ್ ಮಾಡ್ತೀವಿ. ಇದಿಷ್ಟು ಏರಿಯಾ ತೊಗೊಳ್ತೀವಿ ನಾವು. ವಿ ಟೇಕ್ ದಿಸ್ ಎಂಟೈರ್ ಏರಿಯಾ. ಯಾಕೆ ಬೇಕು ಅಂತ ಕೇಳಿ ಸಿಂಪಲ್ ಹೇಳ್ಕೊಡ್ತಾ ಇದ್ದೇನೆ. ದಿಸ್ ಇಸ್ ಎಕ್ಸ್ ಆ್ಯಕ್ಸಸ್, ವೈ ಆ್ಯಕ್ಸಸ್. ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಅಂತ ಕೇಳಿದ್ರೆ, ಇದು ಆರಿಜಿನ್ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಇದು ರೇಡಿಯಸ್ ಎ, ರೇಡಿಯಸ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಆಗುತ್ತೆ. 6 ಪಾಯಿಂಟ್ಸ್ ಬರೆದ್ರೆ a, 0 ಆಗುತ್ತೆ. ಯಾವುದು ಎಕ್ಸ್ ಆ್ಯಕ್ಸಸ್ಸಲ್ಲಿ a, 0. ಈಗ ಎಂಟೈರ್ ಸರ್ಕಲ್ ಈಸ್ ಡಿವೈಡ್ ಇಂಟು ಹೌ ಮೆನಿ ಪಾರ್ಟ್ಸ್? 4 parts, 4 equal parts. Therefore total area is equal to ಸಾಲ್ವ್ ಮಾಡಪ್ಪ ಅಂತ ಹೇಳ್ತಾರೆ. ಆವಾಗ ಇಂಟಗ್ರಲ್ ಫ್ರಮ್ 0 to a, ಲೋಯರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್. ದಿಸ್ ಇಸ್ ಹೌ ಮಚ್? ಓನ್ಲಿ 1/4 ಇಯರ್. ಟೋಟಲ್ ಇಂಥವೆಷ್ಟಿದ್ದಾವೆ? 4 ಇದ್ದಾವೆ. 4 times ಆಫ್ y ಇಂಟು ಡಿ ಎಕ್ಸ್ ಬರಿತೀವಿ. y ಇಂಟು ಡಿ ಎಕ್ಸ್ ಯಾಕಂತ ಕೇಳಿದ್ರೆ, ಇದು ಸ್ಮಾಲ್ ಎಲಿಮೆಂಟಲ್ ಸ್ಟ್ರಿಪ್ ತಗೋಬೇಕು. ಟೇಕ್ ದಿ ಸ್ಮಾಲ್ ಎಲಿಮೆಂಟಲ್ ಸ್ಟ್ರಿಪ್. ಇದೇ ಫಾರ್ಮುಲಾ ಯಾಕೆ ಬೇಕು ಅನ್ನೋದಕ್ಕೆ ಕಾನ್ಫಿಡೆಂಟಾಗಿ ಮಾಡ್ತಾ ಇದ್ದೀನಿ. ಇದೇನಾಯ್ತು? ಇದು y ಆಯಿತು. ಈ ವಿಡ್ತ್ ಏನಿದೆಯಲ್ಲ, ವಿಡ್ತ್ ಏನಾಯಿತು? ಡಿ ಎಕ್ಸ್ ಆಯಿತು. ಏರಿಯಾ, ಸ್ಮಾಲ್ ಏರಿಯಾ ಬರೆಯಪ್ಪ ಅಂದರೆ ಏರಿಯಾ ಎಲಿಮೆಂಟಲ್ ಸ್ಟ್ರಿಪ್, ಲಿಮಿಟ್ ಆಫ್ ಸಮ್ ಅಂತ ಕೇಳಿದೆ. ಇಟ್ ಲುಕ್ಸ್ ಲೈಕ್ ಎ ರೆಕ್ಟ್ಯಾಂಗಲ್. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಲೆಂತ್ ಇಂಟು ಬ್ರೆಡ್ತ್. ಲೆಂತನ್ನು y ಅಂತ ಅನ್ಕೋಣ. y, ಲೆಂತ್ ಈಸ್ y, ಬ್ರೆಡ್ತ್ ಈಸ್ ವಾಟ್? ಡಿ ಎಕ್ಸ್. y ಇಂಟು ಡಿ ಎಕ್ಸ್, ಇಟ್ ಗಿವ್ಸ್ ವಾಟ್? ಸ್ಮಾಲ್ ಎಲಿಮೆಂಟಲ್ ಏರಿಯಾ. ನನಗೆ ಟೋಟಲ್ ಏರಿಯಾ ಬೇಕು ಅಂತ ಹೇಳಿದಾಗ ಏನು ಮಾಡ್ತೀಯಾ? ಸರ್ ಇಂಟಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡ್ತೀವಿ.
ಇಂಟಗ್ರೇಟ್ ಆನ್ ಬೋತ್ ಸೈಡ್ ಮಾಡಿದಾಗ ಈ ಏರಿಯಾ ಸಿಗುತ್ತೆ ನನಗೇನು ಬೇಕು, ಟೋಟಲ್ ಏರಿಯಾ ಬೇಕು. ಅಂದರೆ ಇಂಥ ಟೋಟಲ್ ಪಾರ್ಟ್ಸ್ ಎಷ್ಟಿದ್ದಾವೆ, 4 ಭಾಗ ಇದ್ದಾವೆ. 4 ಟೈಮ್ಸ್ ಆಫ್ ಫ್ರಮ್ ಲೋವರ್ ಲಿಮಿಟ್ ಇಲ್ಲಿಂದ 0 to a, 0 to a. ಸೊ ಇವರ ಆನ್ಸರ್ 4 into root of y ಬೇಕಲ್ಲ. ಆ y ಜಾಗದಲ್ಲಿ ಇಕ್ವೇಷನ್ ಆಫ್ ಸರ್ಕಲ್ ಏನಿದೆ ಕೊಟ್ಟಿರ್ತೀವಿ ನಾವು. ಇಕ್ವೇಷನ್ ಆಫ್ ಸರ್ಕಲ್ ವಿತ್ ಸೆಂಟರ್ ಅಟ್ ಆರಿಜಿನ್ ಅಂತ ಕೊಡ್ತೀವಿ. 0, 0 ಆಗುತ್ತೆ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಆದರೆ ಸಿಂಪ್ಲಿಫೈ ಮಾಡ್ತೀಯ, y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅವಾಗ y ಇಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದ್ಬಿಡುತ್ತೆ. ಅವಾಗ 4 into ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x. x is the variable, dear students. x is varied from 0 to x equal to a. ಈಗ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಹೇಳಪ್ಪ ಅಂದರೆ ಇದು ಬರಕ್ಕೆ ಬರಬೇಕು. ಅರ್ಥ ಆಯ್ತಲ್ವಾ? ಎಲ್ಲವೂ ಕಂಪ್ಲೀಟ್ ಆಗಿದೆ ಅಂತ ಇಟ್ಕೊಂಡು ಹೆಡ್ಡಿಂಗ್ ಬೇಕಾದ್ರೆ ಬರ್ಕೊಂಡ್ರೆ ಅಡ್ವಾನ್ಸ್ ಬರ್ಕೊಂಬಿಡು. ಏನಂತ? ಅಪ್ಲಿಕೇಶನ್ಸ್ ಆಫ್ ಇಂಟಗ್ರೇಷನ್, ಚಾಪ್ಟರ್ 8. ಅಪ್ಲಿಕೇಶನ್ಸ್ ಆಫ್ ಇಂಟಗ್ರೇಷನ್. ಹೈಟ್ ಇದೆ ಬೋರ್ಡ್, ಸಿಗ್ತಾ ಇಲ್ಲಪ್ಪ, ಅದಕ್ಕೆ ಸ್ವಲ್ಪ ಕಾಲು ಎತ್ತರಿಸಿ ಬರೀತಾ ಇದೆ. NCERTನೇ ಅಳಿಸ್ಬಾರ್ದಿತ್ತದು. ಓಕೆ, ಫಾರ್ಮುಲಾ ಯಾಕೆ ಬೇಕು ಅನ್ನೋದಕ್ಕೆ ಒಂದು ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ನೀವು ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಹಾಕೋ 5 ಮಾರ್ಕಿನ ಪ್ರಾಬ್ಲಮ್ ಮುಗೀತಪ್ಪ. ಸಿಂಪಲ್ ನೋಡಿ. ಏನು ಸರ್ ಕೇಳ್ತಾರೆ? ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಇದಕ್ಕೇನು ಸರ್ ಇಂಟ್ರೊಡಕ್ಷನ್? ಸಿಂಪಲ್ ಎಲಿಮೆಂಟಲ್ ಸ್ಟ್ರಿಪ್ ತಗೋಬೇಕು. ಇಲ್ಲಿ ನಾವು ತೊಗೊಂಡಿರೋದು ವರ್ಟಿಕಲ್ ಸ್ಟ್ರಿಪ್ ತೊಗೊಂಡಿದ್ದೀವಿ. ವಿ ಹ್ಯಾವ್ ಟೇಕನ್ ವರ್ಟಿಕಲ್ ಸ್ಟ್ರಿಪ್ಸ್. Then apply this formula. Dear students, you will get the answer. ಮಾಡೋಣಂತೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣಂತೆ. ಓಕೆ, ಅಂಡರ್ಸ್ಟುಡ್? ಪರ್ಫೆಕ್ಟ್. ಬರಲಿ ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಂಬಿಡಿ. ಜಸ್ಟ್ ಪ್ರಾಬ್ಲಮ್ ನೆನಪಾತು ಬರ್ಸಿದ್ದೀನಿ. ನೆನಪಾತು ಸ್ಟ್ಯಾಂಡರ್ಡ್ ಫಾರ್ಮ್. ಮತ್ತು ಯಾವ ಥರ ಇದೆಲ್ಲ ನಿಮಗೆ ಲಿಮಿಟ್ ಆಫ್ ಸಮ್ಮಲ್ಲಿ ಹೇಳ್ಕೊಟ್ಟಿದ್ದೀವಿ. ಇಫ್ ವೆನ್ ಸರ್ಟನ್ ಏರಿಯಾ ಇಸ್ ಗಿವನ್, ವಿ ಹ್ಯಾವ್ ಟು ಡಿವೈಡ್ ದಟ್ ಇಂಟು ಸ್ಮಾಲ್ ರೆಕ್ಟ್ಯಾಂಗ್ಯುಲರ್ ಸ್ಟ್ರಿಪ್ಸ್. ದೆನ್ ಆ್ಯಡ್ ಆಲ್ ದ ಏರಿಯಾ so that you will get the value of the definite integral. That is, area enclosed by the graph gives the value of definite integral. And remember, area is always positive. Area is always positive. Hence, we must take the absolute value. I think, dear students, you have taken this. Hence, we must take absolute area. Absolute area is always positive. ಅಂದ್ರೆ ಏನು ಸರ್ ಅದು ಅರ್ಥ ಏನು? Modulus of A, that is area, what we say is modulus of, say, integral from x equal to a to b f of x with respect to x. Whenever we integrate between some variable, area is always positive, remember. Therefore, we must go with the absolute area. Okay? Very important. Elemental area, we have done this. That is y into dx. We are calculating area enclosed by
area enclosed by the circle. Circle, what is that? X square plus y square is equal to a square. Okay, shall we continue this? That area is equal to 4 into standard form ಗೊತ್ತಿದೆ ಸರ್, a square minus x square. ಈಗ ಜಸ್ಟ್ ಹೇಳ್ಕೊಟ್ಟಿದ್ದೀರಾ, ಬ್ರಾಕೆಟ್ ಬರ್ಕೊಂಡ್ಬಿಡು. ಏನು ಬರೀತೀಯಾ? x by 2 ನೆಕ್ಸ್ಟ್ root of a square minus x square plus ಹೇಳ ಏನು ಬರೀತೀಯಾ? ಪ್ಲಸ್ a square by 2 sin inverse of x by a plus c. Now limit substitute ಮಾಡಬೇಕು. Now here we have to go for substituting the limits, that is from 0 to a. Wherever you have x, substitute ಮಾಡ್ತಾ ಹೋಗು. ಗೊತ್ತಿದೆ ಸರ್? ಡಯಾಗ್ರಾಮ್ ಬರ್ಕೊಂಡಿದ್ದೀರಾ? ನಾ ಏನು ಮಾಡಿದ್ದೀನಿ ಅಂತ ಅರ್ಥ ಆಗಿದೆ? ಹೌದು ಸರ್, ಅರ್ಥ ಆಗಿದೆ. So that you get answer as 4 into upper limit. First start putting upper limit. Illenayithe 0 ಆಗಿಬಿಡುತ್ತೆ. a by 2 this completely becomes 0 plus a square by 2. a square by 2 sin inverse of a by a, sin inverse of x by a. This is upper limit minus lower limit. Wherever we have x, put x equal to 0. Upper limit minus lower limit. So x by 2, 0 by 2, any number is 0 plus 0. So finally, what is your answer? 4 into, this multiply mana. A square by 2, sin inverse of 1 is pi by 2. Sin inverse of 1 is 90, pi by 2. So 2 2s are 4, 4 cancel. Pi a square is the area enclosed by the circle x square plus x square plus y square is equal to a square. ಇಲ್ಲಿ ನೋಟ್ ಅಂತ ಬರ್ಕೊಂಡಿರೋ, ನಿಮ್ಗೆ ಎಕ್ಸಾಮಲ್ಲಿ x square plus y square is equal to 4 ಕೊಟ್ಟಿದ್ದೀರ ಅಂತ ಇಟ್ಕೋ. 4 ಮಾರ್ಕಲ್ಲಿ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಅಂತ ಕೇಳಿದ್ರೆ ಇಲ್ಲಿ a square is equal to 4 ಆಗುತ್ತೆ. ಸೊ ಯುವರ್ ಆನ್ಸರ್ x square plus y square is equal to 4. a square is 4. a square is 4. 4 into pi, that is 4 pi is the answer. I think, dear students, you have understood well. I think last again ಏನೋ ಹೆಲ್ಪ್ ಮಾಡ್ಬೇಕು ಅನಿಸುತ್ತೆ. ಏನು ಮಾಡ್ತೀಯಾ? ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಒಂದು ಹೆಲ್ಪ್ ಅಷ್ಟೇ, ನೀವು ಮನೆಗೆ ಮಾಡ್ಕೋಬೇಕು ಅದನ್ನು. ಹಾಂ ಸರ್, ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಲ್ಲ, ಓಕೆ, ಏನು ತೊಂದರೆ ಇಲ್ಲ. ಹಾಂ, ಕ್ವಶನ್ ನಂಬರ್ 19ಅಲ್ಲಿ ಮತ್ತೆ ನಾಳೆ ಕ್ಲಾಸ್ ರಿಪೀಟ್ ಮಾಡೋಣಂತೆ. ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ರೂಟ್ ಎ ಅಲ್ಲ ಕಾಸ್ ಇನ್ವರ್ಸ್, ಸಾರಿ, ಕಾಸ್ ಇನ್ವರ್ಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ಎಲ್ಲೈತೆ, ಹಾಂ, ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ರೂಟ್ ಎಕ್ಸ್. ಹೆಲ್ಪ್ ಅಷ್ಟೆ. ಹಾಂ, ನೋಡಿ 4-5 ಪ್ರಾಬ್ಲಮ್ ಆಗಿದ್ದಾವೆ. ಒಂದು 20 minutes ಎಕ್ಸ್ಟ್ರಾ ಆಗಿದೆ, ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೆನಿ ಪ್ರಾಬ್ಲಮ್ಸ್. ಇಲ್ಲಿ ಪುಟ್ಟಲ್ಲ, ವಿ ನೋ ದ್ಯಾಟ್ ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ರೂಟ್ ಎಕ್ಸ್ ಇಸ್ pi by 2 ಫ್ರಮ್ ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಕಲ್ತಿದ್ದೀರಾ. ನ್ಯೂಮರೇಟ್ರಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ತೆಗೆದುಬಿಡೋಣ. ಕಾಸ್ ಇನ್ವರ್ಸ್ ಎಕ್ಸ್ ತೆಗೆದ್ರೆ ಕಾಸ್ ಇನ್ವರ್ಸ್ ಎಕ್ಸ್ pi by 2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಕಾಸ್ ಇನ್ವರ್ಸ್ ಎಕ್ಸ್ ಜಾಗದಲ್ಲಿ pi by 2 ಮೈನಸ್ ಹಾಕಿದ್ರೆ ಮೈನಸ್ ಮೈನಸ್ ಪ್ಲಸ್ 2 ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ pi by 2 ಬರುತ್ತೆ. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಎಷ್ಟಾಗುತ್ತೆ? pi by 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ನಮ್ಮ ವಿದ್ಯಾರ್ಥಿಗಳು ಮನೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂತ ತಿಳ್ಕೊಂಡು
ಪೈ ಬೈ ಟೂನ ಏನು ಮಾಡು 2/π ಬರ್ಕ ಇಂಟಗ್ರಲ್ ಆಫ್ ಎಷ್ಟಾಯಿತು 2 sin ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ π/2 ಬರೆದ್ರೆ 2 ಮಲ್ಟಿಪ್ಲೈ ಮಾಡ್ಕೊಂಬಿಡು 2 ಎಷ್ಟಾಯ್ತಪ್ಪ 4/π ಇಂಟಗ್ರಲ್ ಆಫ್ ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ π/2 2π ಬರ್ಕೊಂಡ್ರೆ ಮೈನಸ್ ಆಯಿತು ಮೈನಸ್ ಇಂಟಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನು ನೀನು ಮನೇಲಿ ಮಾಡಬೇಕು 4/π ಇಂಟಗ್ರಲ್ ಆಫ್ ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇದೆಷ್ಟಾಗುತ್ತಪ್ಪ ಎಕ್ಸ್ ಆಗುತ್ತೆ ಪ್ಲಸ್ ಸಿ. ಇಲ್ಲಿ ಇದು ಮಾತ್ರ ಸ್ವಲ್ಪ ಭಾಳ ಕೇರ್ಫುಲ್ಲಾಗಿ ಪುಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಆಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 2t dt. ನೆಕ್ಸ್ಟ್ ಮುಂದುವರಿಸ್ತೀರಾ ಅಂತ ಅಂದ್ಕೋಣ. ಏನೋ ಹೆಲ್ಪ್ ಮಾಡ್ಬೇಕು ಅನ್ನಿಸ್ತಪ್ಪ ಲಾಸ್ಟ್ ಲೆಕ್ಕ, ಬೇಜಾರಾದರೆ ಬಿಟ್ಬಿಡು. ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಜಾಗದಲ್ಲಿ ಟಿ ಇಂಟು ಡಿ ಎಕ್ಸ್ ಜಾಗದಲ್ಲಿ 2 ಇಂಟು ಡಿ ಟಿ 2t dt. ಏನು ಸರ್ ಬರದೇ ಬರಿತಾ ಇದ್ದೀರಲ್ಲ, ಆಯ್ತು ಮುಗೀತು, ಲಾಸ್ಟ್ ಕ್ಲಾಸ್ ಇದು, ಇದೆಲ್ಲ ಅಳಿಸ್ತೀನಿ. ಆಯ್ತು ಸರ್, ಮೈನಸ್ ಇದಿಷ್ಟು ಕಡೆ ಬರೆದ್ಬಿಟ್ಟಿದ್ದೀನಿ. ಮೈನಸ್ ಎಕ್ಸ್ ಪ್ಲಸ್ ಸಿ ಮಾತ್ರ ಹೊರಗಡೆ, ಮೈನಸ್ ಎಕ್ಸ್ ಪ್ಲಸ್ ಸಿ ಸುಮ್ಮ ಬರ್ಕಂತ ಹೋಗ್ಕೊಂಡು ಮನೆ ಮುಟ್ಟೋತನ ಆನ್ಸರ್ ಮುಟ್ಟೋತನ. ಈಗ 2 4 8/π ಅಲ್ಲಿ ಅಳಿಸಿದ್ದೀನಿ ಕಣಪ್ಪ, 2 ಹೊರಗಾಯಿತು. ಸೈನ್ ಇನ್ವರ್ಸ್ ಆಫ್ ಟಿ ಇಂಟು ಟಿ ಡಿ ಟಿ ಅಪ್ಲೈ ಬೈ ಪಾರ್ಟ್ಸ್ ರೂಲ್ 1 ಇಂಟು 2 ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಿ ಇದು ಆ್ಯಸ್ ಇಟ್ ಈಸ್ ಬರಿತಾ ಹೋಗ್ಬೇಕು. ಇದನ್ನು ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಗೊತ್ತಿದೆ, ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ವಿತ್ ದಿಸ್ all corners we have completed. Take care. In next class we shall start with applications of integration. ಆಗಿದ್ದ ಪ್ರಾಬ್ಲಮ್ ಮತ್ತೆ ಇನ್ನೊಂದ್ಸಲ ರಿವೈಸ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್. ಅಲ್ಲಿ ಯಾಕೆ ಬರೋದು ಅಂದರೆ ಆ ಫಾರ್ಮುಲಾ ಇದೆಯಲ್ಲ √(a² - x²) ಯಾಕೆ ಬೇಕು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಫಾರ್ಮುಲಾ ಮರಿಬೇಡಿ ಅಂತೇಳಿ ಆ ಇಂಟಗ್ರೇಷನ್ ಬೈ ಪಾರ್ಟ್ಸಲ್ಲಿ 3 ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದಿದ್ದೀನಿ, ಅವನ್ನ ನೀಟಾಗಿ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.